ನಮಸ್ಕಾರ ಕರ್ನಾಟಕ, ಹೇಗಿದ್ರೆ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ತುಂಬ ಇಂಪಾರ್ಟೆಂಟ್ ಹಾಗೆ ಇಂಟ್ರೆಸ್ಟಿಂಗ್ ಡಿಸ್ಕಷನ್ ಮಾಡಲಿಕ್ಕಿದ್ದೀವಿ. ಅದು ಸೂಪರ್ 30 ಕ್ವೆಶನ್ಸ್ ಆನ್ ಹ್ಯೂಮನ್ ರೀಪ್ರೊಡಕ್ಷನ್ ಚಾಪ್ಟರ್. ಅಂದರೆ ಆ್ಯಸ್ ಯು ಆಲ್ ನೋ, ನಾನಿನ್ನು ಸೂಪರ್ 30 ಅಂತ ಹೇಳಿದ ಕೂಡಲೇ ಅದೇನರ್ಥ, ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಯುವರ್ ನೀಟ್ ಆ್ಯಸ್ ವೆಲ್ ಆ್ಯಸ್ CET. ಹೇಗೆ ಈ ಕ್ವೆಶನ್ಸನ್ನು ಪಿಕ್ ಮಾಡುವಂಥದ್ದು ನಾನು ಫ್ರಮ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಆಫ್ CET ಆ್ಯಂಡ್ ನೀಟ್. ಸೊ ಈ ಕ್ವೆಶನ್ಸ್ ನಾನೇನು ಡಿಸ್ಕಸ್ ಮಾಡ್ತೀನಿ, ಇದು ಬರೋ ಈ ಕ್ವೆಶನ್ಸ್ CET ಮತ್ತು ನೀಟ್ ಎಕ್ಸಾಮಲ್ಲಿ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಐ ಆಮ್ ಟೆಲ್ಲಿಂಗ್ ವಿತ್ ದ ಪ್ರೂಫ್ ಆ್ಯಸ್ ವೆಲ್. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ವೆರಿ ಫಸ್ಟ್ ಕ್ವೆಶನ್, ಇದು KCET 2022 ಕ್ವೆಶನ್ ಆಗಿದೆ. ಅಂದರೆ ನಾನು ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಫಸ್ಟ್ KCET ಪ್ರೀವಿಯಸ್ ಇಯರ್ ಕ್ವೆಶನ್ಸನ್ನು ಡಿಸ್ಕಸ್ ಮಾಡೋದು, ನಂತರ ನೀಟನ್ನು ಡಿಸ್ಕಸ್ ಮಾಡೋದು. So let's get started. Which of the following hormones is not secreted by human placenta? ಅಂದರೆ ಯಾವ ಹಾರ್ಮೋನ್ಸ್ ಹ್ಯೂಮನ್ ಪ್ಲಾಸೆಂಟಾದಿಂದ ಸೆಕ್ರೀಟ್ ಆಗ್ತಾ ಇಲ್ಲ ಅಂತ ಕ್ವೆಶನ್. ನಾಟ್ ಸೆಕ್ರೇಟೆಡ್ ಅಲ್ವಾ? ಸೊ ಏನಾಗಬೇಕು ಆನ್ಸರ್? ಡೆಫಿನೆಟ್ಲಿ FSH, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಎಲ್ಲಿ ಯಾವುದು ಪ್ರೊಡ್ಯೂಸ್ ಮಾಡುವಂಥದ್ದು? ಆಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡುವಂಥದ್ದು, ನಾಟ್ ಪ್ಲಾಸೆಂಟಾ. ರೆಸ್ಟ್ ಆಲ್ ಹ್ಯೂಮನ್ ಕೊರಿಯಾನಿಕ್ ಗೋನಾಡೋಟ್ರೋಪಿನ್ ಹಾರ್ಮೋನ್ ಇರ್ಬೋದು, ರಿಲ್ಯಾಕ್ಸಿನ್ ಇರ್ಬೋದು, ಪ್ರೊಜೆಸ್ಟ್ರೋಜನ್, ಇದೆಲ್ಲ ಪ್ಲಾಸೆಂಟಾ ಪ್ರೊಡ್ಯೂಸ್ ಮಾಡುವಂಥದ್ದು ಡ್ಯೂರಿಂಗ್ ಪ್ರೆಗ್ನೆನ್ಸಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಅಗೈನ್ KCET 2022. The testes are situated outside the abdominal cavity in the scrotum as it helps to. ಸೊ ಈ ಕ್ವೆಶನ್ ಏನು ಹೇಳ್ತಾ ಇದೆ, ಫಸ್ಟ್ ಆಫ್ ಆಲ್ ಇದು ಕ್ಲಾಸ್ 10 ಸ್ಟ್ಯಾಂಡರ್ಡ್ ಲೆವೆಲ್ ಕ್ವೆಶನು. ಕ್ಲಾಸ್ 10th ಏನು ರಿಪ್ರೊಡಕ್ಷನ್ ಚಾಪ್ಟರಲ್ಲಿ, ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ ಚಾಪ್ಟ್ರಲ್ಲಿ ಈ ಕಾನ್ಸೆಪ್ಟ್ ಇದೆ. ಸೊ ತುಂಬಾ ಈಸಿ. ನೀವು ಓದಲಿಲ್ಲ, ಕ್ಲಾಸ್ 12 ಸ್ಟ್ಯಾಂಡರ್ಡ್ ಚಾಪ್ಟರ್ ಓದಲಿಲ್ಲ ಅಂದರೂ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಈ ಸ್ಕ್ರೋಟಮ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಮೇಂಟೈನಿಂಗ್ ದ ಲೋವರ್ ಟೆಂಪರೇಚರ್ 1.5 to 2 degrees Celsius ಲೆಸ್ಸರ್ ದ್ಯಾನ್ ಬಾಡಿ ಟೆಂಪರೇಚರ್ ಇರುತ್ತೆ ಇನ್ ಸ್ಕ್ರೋಟಮ್, which is required for spermatogenesis. So answer is going to be 4. So KCET 2022 ಅಲ್ಲಿ ಆಲ್ರೆಡಿ 2 ಕ್ವೆಶನ್ಸ್ ನೋಡಿದ್ವಿ. ನೆಕ್ಸ್ಟ್ ಒನ್ಸ್ ಅಗೇನ್ ಇನ್ನೊಮ್ಮೆ ಬರ್ತಾ ಇದೆ ರಿಪ್ರೊಡಕ್ಷನ್ ಚಾಪ್ಟರಿಂದ. ಸೊ ಬೇಸಿಕಲಿ ಈ ಚಾಪ್ಟರಿಂದ, ಅಂದರೆ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಿಂದ 1 to 4 ಕ್ವೆಶನ್ಸ್, ಅದರಲ್ಲಿ 4 ಅಂತೂ ಈಗ ಫ್ರೀಕ್ವೆಂಟ್ ಆಗಿ ಬರ್ತಾ ಇದೆ. ಓಕೆ, KCETಯಲ್ಲಿ 4 ಕ್ವೆಶನ್ಸ್ ಫ್ರಮ್ ದಿಸ್ ಚಾಪ್ಟರ್ ಬರ್ತಾ ಇದೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳಬಹುದು. ಓಕೆ, ಐಡೆಂಟಿಫೈ ದಿ ಆಡ್ ಒನ್ ಫ್ರಮ್ ದಿ ಫಾಲೋವಿಂಗ್. ಈಸಿ ಅಲ್ವಾ? ಇಸ್ತಮಸ್, ಫಿಂಬ್ರಿಯೆ, ಲೇಬಿಯಾ ಮೈನೋರಾ, ಇನ್ಫಂಡಿಬ್ಯುಲಮ್. ಸೊ ಈ ಲೇಬಿಯಾ ಮೈನೋರಾ ಒಂದು ಮಾತ್ರ ಸ್ವಲ್ಪ ಹೊರಗಡೆಯಿಂದ ಬರ್ತಾ ಇದೆ. ಅಂದರೆ ಏನಿದು ಲೇಬಿಯಾ ಮೈನೋರಾ, ಲೇಬಿಯಾ ಮೇಜೋರಾ, ಇದೆಲ್ಲ ಎಕ್ಸ್ಟರ್ನಲ್ ಜೆನಿಟೀಲಿಯಾ, ಕರೆಕ್ಟಾ? ಆದರೆ ಇಸ್ತಮಸ್, ಫಿಂಬ್ರಿಯೆ, ಇನ್ಫಂಡಿಬ್ಯುಲಮ್, ದೀಸ್ ಆಲ್ ಆರ್ ಪಾರ್ಟ್ಸ್ ಆಫ್ ಫೆಲೋಪಿಯನ್ ಟ್ಯೂಬ್. ಸೊ ಆನ್ಸರ್ ಏನಾಗಬೇಕು? ಲೇಬಿಯಾ ಮೈನೋರಾ ಆಗಬೇಕು. ಮೂವಿಂಗ್ ಫಾರ್ ದ ನೆಕ್ಸ್ಟ್ ಕ್ವೆಶನ್, ಒನ್ಸ್ ಅಗೈನ್ ಫ್ರಮ್ KCET 2022. ಇನ್ ವಿಚ್ ಅಮಾಂಗ್ ದ ಜೆಸ್ಟೇಷನ್ the first movement of the fetus and appearance of hair on the head is observed ಅಂತ. ಓಕೆ, ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ನಾನು ನೋಡಲಿಲ್ಲ ಸರಿಯಾಗಿ. ಓಕೆ, ಸೊ ಈ ಕ್ವೆಶನ್ ಏನು ಕೇಳ್ತಾ ಇದೆ ಅಂದರೆ, ಫಸ್ಟ್ ಮೂಮೆಂಟ್ ಆಫ್ ದ ಫೀಟಸ್ ಹಾಗೆ ಅಪಿಯರೆನ್ಸ್ ಆಫ್ ಹೇರ್ ಆನ್ ದ ಹೆಡ್ ಯಾವಾಗ ಕಾಣಿಸ್ಲಿಕ್ಕೆ ಸಿಗುವಂಥದ್ದು ಅಂತ. ಸೊ ಈ ಫಸ್ಟ್ ಮೂಮೆಂಟ್ ಆಫ್ ದ ಫೀಟಸ್ ಆಗುವಾಗ, ಓಕೆ, ದಿಸ್ ಇಸ್ ಕಾಲ್ಡ್ ಅಸ್ ಕ್ವಿಕನಿಂಗ್ ಅಂತ. ಸೊ ತಾಯಿ ಆದವರಿಗೆ, ಅಂದರೆ ಪ್ರೆಗ್ನೆಂಟ್ ವುಮೆನ್ ವಿಲ್ ಫೀಲ್ ಅ ಸಾರ್ಟ್ ಆಫ್ ಪೇನ್ ಡ್ಯೂರಿಂಗ್ ದಿಸ್ ಟೈಮ್. ಓಕೆ, ಬಿಕಾಸ್ ಮಗುವಿನ ಮೂಮೆಂಟ್ ಗೊತ್ತಿರಲ್ಲ. ಸೊ ಫಸ್ಟ್ ಮಗುವಿನ ಮೂಮೆಂಟ್ ಆಗುವಂಥದ್ದು ಯಾವ ಟೈಮಲ್ಲಿ? ಇಲ್ಲಿ 5th month ಆಫ್ ಪ್ರೆಗ್ನೆನ್ಸಿ. ಡ್ಯೂರಿಂಗ್ ದ ಸ್ಟಾರ್ಟಿಂಗ್ 5th month ಆಫ್ ಪ್ರೆಗ್ನೆನ್ಸಿ ಈ ಫಸ್ಟ್ ಮೂಮೆಂಟ್ ಏನು ಕ್ವಿಕನಿಂಗ್, ಫ್ಲಟರ್ ಹಾಗೇನೋ ಕರೀತಾರೆ,
ಈಸ್ ಅಬ್ಸರ್ವ್ಡ್, ಈಸ್ ಫೆಲ್ಟ್ ಮೋರ್ ದೆನ್ ಅಬ್ಸರ್ವ್ಡ್. ಸ್ಕ್ಯಾನಿಂಗಲ್ಲೆಲ್ಲ ಮೂಮೆಂಟ್ ಕಾಣಿಸುತ್ತೆ ಡಾಕ್ಟರಿಗೆ, ಆದರೆ ಮದರ್ ಫೀಲ್ ಮಾಡುವಂಥದ್ದು 5th ಮಂತಲ್ಲಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಹಾಂ, KCET 2022 4 ಕ್ವೆಶನ್ಸ್ ಬಂದಿತ್ತು. ನಾವು 2021 ನೋಡೋಣ. ಇನ್ ದ ಗಿವನ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಸ್ಪರ್ಮ್, ಐಡೆಂಟಿಫೈ ದ ಫಂಕ್ಷನ್ ಆಫ್ ಲೇಬಲ್ಡ್ ಪಾರ್ಟ್ಸ್ A, B, C. ಓಕೆ, A ಏನು ಆಕ್ರೋಸೋಮ್, B ಮಿಡಲ್ ಪೀಸ್, C ಟೇಲ್. ಕರೆಕ್ಟಾ? ಆಕ್ರೋಸೋಮ್, ಮಿಡಲ್ ಪೀಸ್, ಟೇಲ್. ಓಕೆ, ಸೊ ನಾವು ಹೇಳಬೇಕು ಈಗ A, B, C ಏನೆಲ್ಲ ಫಂಕ್ಷನನ್ನು ತೋರಿಸುತ್ತೆ ಅಂತ. ಸಿಂಪಲ್, ಈಸಿ. ಆಕ್ರೋಸೋಮ್ ಏನು ಫಂಕ್ಷನು? ಪೆನಿಟ್ರೇಷನ್ ಆಫ್ ದಿ ಓವಮ್. ಕರೆಕ್ಟಾ? penetration of the ovum is a function of acrosome. Acrosome will be having set of enzymes, hyaluronidase, acrosin, alva. ಈಗ ಸೊ ಇದರ ಫಂಕ್ಷನ್ ಏನು? ಪೆನಿಟ್ರೇಷನ್ ಆಫ್ ದ ಸ್ಪರ್ಮ್ ಇನ್ ಟು ದ ಓವಮ್. ಓಕೆ, ಎ ಫಂಕ್ಷನ್ ಗೊತ್ತಾಯಿತು, ಎ ಫಂಕ್ಷನ್ ಗೊತ್ತಿದೆ. ಓಕೆ, ನಾವು ಕಮಿಂಗ್ ಟು ಬಿ ಮಿಡಲ್ ಪೀಸ್. ಮಿಡಲ್ ಪೀಸಲ್ಲಿ ಏನು ಕಾಣಿಸ್ತಾ ಇರುವಂಥದ್ದು? ಮಿಡಲ್ ಪೀಸಲ್ಲಿ ಮೈಟೊಕಾಂಡ್ರಿಯಾ ಕಾಣಿಸ್ತಾ ಇದೆ. ಮೈಟೊಕಾಂಡ್ರಿಯಾ ಮಿಡಲ್ ಪೀಸಲ್ಲಿ ಇರುವಂಥದ್ದು. ಕರೆಕ್ಟಾ? ಸೊ ಮೈಟೊಕಾಂಡ್ರಿಯಾದ ಫಂಕ್ಷನ್ ಏನು? ಎನರ್ಜಿ. ಸೊ ಇಟ್ ಪ್ರೊವೈಡ್ಸ್ ಎನರ್ಜಿ ಫಾರ್ ದ ಮೂವ್ಮೆಂಟ್. ಹೌದಲ್ಲ? ಇದು ಎನರ್ಜಿ ಕೊಡುವಂಥದ್ದು. ಟೇಲ್, ಟೇಲ್ ಏನು? ಹೆಲ್ಪ್ಸ್ ಇನ್ ದ ಮೂವ್ಮೆಂಟ್ ಆಫ್ ದ ಸ್ಪರ್ಮ್. ಸೊ ಹಾಗಾದರೆ ಆಪ್ಷನ್ ಏನಾಗಬೇಕು ಇಲ್ಲಿ? ಸೆಕೆಂಡ್ ಒನ್ ಆಗಬೇಕು, ಬಿಕಾಸ್ ಎ ಈಸ್ ಹೆಲ್ಪಿಂಗ್ ಇನ್ ಪೆನಿಟ್ರೇಷನ್ ಆಫ್ ದ ಸ್ಪರ್ಮ್ ಇನ್ ಟು ಓವಮ್. ಬಿ ಮೈಟೊಕಾಂಡ್ರಿಯಾ ಮಿಡಲ್ ಪೀಸಲ್ಲಿರುವಂಥದ್ದು, ಪ್ರೊವೈಡ್ ಎನರ್ಜಿ ಫಾರ್ ದ ಮೂವ್ಮೆಂಟ್ ಆಫ್ ದ ಸ್ಪರ್ಮ್. ಸಿ ಹೆಲ್ಪ್ಸ್ ಇನ್ ದ ಸ್ಪರ್ಮ್ ಮೊಟಿಲಿಟಿ, helps in the movement of the sperm. So answer is going to be, moving for the next question from the 2021 KCET, select the path of flow of milk during breastfeeding. It is very 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 important question. Okay. So ಹೇಗೆ ಆನ್ಸರ್ ಮಾಡಬಹುದು ಈ ಕ್ವೆಶ್ಚನಿಗೆ ಅಂದರೆ ನೋಡೋಣ. ಮ್ಯಾಮರಿ ಗ್ಲ್ಯಾಂಡನ್ನು ನಾವು ಡ್ರಾ ಮಾಡುವಾಗ, ಓಕೆ, ಮ್ಯಾಮರಿ ಗ್ಲ್ಯಾಂಡನ್ನು ನಾವು ಡ್ರಾ ಮಾಡುವಾಗ ಈ ಥರ ಒಂದು ಸ್ಟ್ರಕ್ಚರ್ ಇರುತ್ತೆ. ಓಕೆ, ಇಲ್ಲಿ ಡಕ್ಟ್ ಇರುತ್ತೆ. ಸೊ ಆ ಡಕ್ಟೇನು ಮಿಲ್ಕನ್ನು ನಿಪ್ಪಲಿಗೆ ತಗೊಂಡು ಬರುವಂತಹ ಒಂದು ಡಕ್ಟೇನು, ಅದು ಲ್ಯಾಕ್ಟಿಫೆರಸ್ ಡಕ್ಟ್ ಅಲ್ವಾ? ಲ್ಯಾಕ್ಟಿಫೆರಸ್ ಡಕ್ಟ್. ಈ ಡಕ್ಟಿನ ಸ್ವಲ್ಪ ಮುಂಚೆ ಒಂದು ಸ್ಪೇಸ್ ಇರುತ್ತೆ. ನೀವು ಮ್ಯಾಮರಿ ಗ್ಲ್ಯಾಂಡ್ ಇಮೇಜನ್ನು ನೆನಪು ಮಾಡಿಕೊಂಡ್ರೆ, ರಿಕಲೆಕ್ಟ್ ಮಾಡಿಕೊಂಡ್ರೆ, ಕಲೀರಿ ಮಕ್ಕಳೇ. ಮ್ಯಾಮರಿ ಗ್ಲ್ಯಾಂಡ್ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್. ಸೆಕೆಂಡ್ PUCಗೆ 3-4 ಮಾರ್ಕ್ಸಿಗೆಲ್ಲ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಓಕೆ, ಸೊ ಈ ಇಯರು ಬರಬಹುದು. ಸೊ ಇಂಪಾರ್ಟೆಂಟ್ ಡಯಾಗ್ರಾಮ್ ಮ್ಯಾಮರಿ ಗ್ಲ್ಯಾಂಡ್. ಓಕೆ, ಸೊ ಆ ಸ್ಪೇಸಿಗೆ ಏನು ಹೆಸರು? ಮ್ಯಾಮರಿ ಆಂಪ್ಯುಲಾ ಅಂತ ಹೆಸರು. ಸೊ ಬೇಸಿಕಲಿ ಆನ್ಸರ್ ಏನಾಗಬೇಕು? 4th ಒನ್ ಆಗಬೇಕು. ಬಿಕಾಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಏನು ಇದೆ ಇನ್ ದ ಮ್ಯಾಮರಿ ಗ್ಲ್ಯಾಂಡ್ ಇಸ್ ಆಲ್ವಿಯಾಲೈ. ಸಣ್ಣ ಸಣ್ಣ ಒಂದು ಸ್ಪೇಸಸ್ ಏನು ಕಾಣಿಸುತ್ತೆ ಆಲ್ವಿಯಾಲೈ, ವಿಚ್ ವಿಲ್ ಬಿ ಹ್ಯಾವಿಂಗ್ ಮಿಲ್ಕ್. ಅಲ್ಲಿಂದ ಮ್ಯಾಮರಿ ಟ್ಯೂಬ್ಯೂಲ್ ಮೂಲಕ ಮ್ಯಾಮರಿ ಡಕ್ಟಿಗೆ ಮಿಲ್ಕ್ ಬರುವಂಥದ್ದು. ಫೈನಲಿ ಮ್ಯಾಮರಿ ಆಂಪ್ಯುಲಾ ಆ್ಯಂಡ್ ಲ್ಯಾಕ್ಟಿಫೆರಸ್ ಡಕ್ಟಿಂದ ಹೊರಗಡೆ ಬರುವಂಥದ್ದು. ಮೂವಿಂಗ್ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್ ಆಫ್ KCET 2021, ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಆಕ್ಸಿಟೋಸಿನ್, ವಿಚ್ ಲೇಯರ್ ಆಫ್ ದ ಯೂಟರಸ್ ಎಕ್ಸಿಬಿಟ್ಸ್ ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಡ್ಯೂರಿಂಗ್ ದ ಡೆಲಿವರಿ, ಅಂದರೆ ಪಾರ್ಚುರೇಷನ್. ಸೊ ಇದರ ಬಗ್ಗೆನೂ ಕಲ್ತಿದ್ದೀವಿ. ಡ್ಯೂರಿಂಗ್ ದ ಪಾರ್ಚುರೇಷನ್, ಓಕೆ, ಫೀಟಲ್ ರಿಫ್ಲೆಕ್ಸ್ ಆಗುತ್ತೆ ಅಲ್ವಾ? ಸೊ ಏನಾಗಬೇಕು ಇಲ್ಲಿ ಆನ್ಸರ್? ಯಾವುದರ ಕಾಂಟ್ರಾಕ್ಷನಿಗೆ ಆಕ್ಸಿಟೋಸಿನ್ ಹೆಲ್ಪ್ ಮಾಡುತ್ತೆ? ಈಸಿ. ಫಸ್ಟ್ ಆಫ್ ಆಲ್, ಯಾವ ಕಾಂಟ್ರಾಕ್ಷನ್ ಆಗಬೇಕು ಡ್ಯೂರಿಂಗ್ ಡೆಲಿವರಿ? ದಟ್ ಈಸ್ ಕಾಂಟ್ರಾಕ್ಷನ್ ಆಫ್ ಮಯೋಮೆಟ್ರಿಯಮ್ ಅಲ್ವಾ? ಮಿಡಲ್ ಏನು ಮಸಲ್ ಥರದ ಒಂದು ಲೇಯರ್ ಏನಿದೆ ಆಫ್ ದಿ ಯೂಟರಸ್, ದೇ ಗೆಟ್ ಕಾಂಟ್ರಾಕ್ಟೆಡ್. ಸೊ ಆನ್ಸರ್ ಈಸ್ ಗೋಯಿಂಗ್ ಟು ಬಿ ಬಿ. NCERT ಕ್ವೆಶ್ಚನ್ ಸಿಂಪಲ್ ಇದೆ. ನೆಕ್ಸ್ಟ್, KCET 2020, a girl after attaining sexual maturity
shows the development of growing ovarian follicles, development of mammary glands and high pitch voice ಎಲ್ಲ ಏನು ಸಿಂಪ್ಟಮ್ಸ್ ಆಗಿರುತ್ತೆ ಡ್ಯೂರಿಂಗ್ ದ ಸೆಕ್ಚುವಲ್ ಮೆಚುರಿಟಿ ಇನ್ ದ ಕೇಸ್ ಆಫ್ ಗರ್ಲ್. ಸೊ ದೀಸ್ ಚೇಂಜಸ್ ಆರ್ ಅಟ್ರಿಬ್ಯೂಟೆಡ್ ಬೈ, ಸೊ ಯಾವ ಹಾರ್ಮೋನ್ ಈ ಚೇಂಜಸ್ಸಿಗೆ ಹೆಲ್ಪ್ ಮಾಡುತ್ತೆ ಅಂತ ಕ್ವೆಶ್ಚನ್. ವೆರಿ ಸಿಂಪಲ್. ಸೊ ಏನು ಫಿಮೇಲ್ ಅಂತ ಅಂದ್ಕೂಡ್ಲೆ, ಗರ್ಲ್ ಅಂತ ಅಂದ್ಕೂಡ್ಲೆ ಇಟ್ ಕಾಂಟ್ ಬಿ ಆಂಡ್ರೋಜನ್. ಈ ಮೆಲಟೋನಿನ್ ಏನು? ಮೆಲಟೋನಿನ್ ಈಸ್ ದಿ ಹಾರ್ಮೋನ್ ಪ್ರೊಡ್ಯೂಸ್ಡ್ ಬೈ ಪೀನಿಯಲ್ ಗ್ಲ್ಯಾಂಡ್, ಗೋಯಿಂಗ್ ಟು ಹೆಲ್ಪ್ ಇನ್ ಮೇಂಟೈನಿಂಗ್ ದ ಸರ್ಕ್ಯಾಡಿಯನ್ ರಿದಮ್. ಅಂದರೆ ನಾವು ಬೆಳಗ್ಗೆ ಕೆಲವರೆಲ್ಲ ಎಕ್ಸಾಕ್ಟ್ಲಿ 6 o'clock ಅಲಾರ್ಮ್ ಇಲ್ಲದೆ ಹೇಳ್ತಾರೆ, ಹಾಗೆ 12 o'clock ನಿದ್ದೆ ಬಂದುಬಿಡುತ್ತೆ. ಸೊ ಇದೆಲ್ಲ ಯಾರು ಕಂಟ್ರೋಲ್ ಮಾಡುವಂಥದ್ದು? ಮೆಲಟೋನಿನ್, ಅವರ್ ಸರ್ಕ್ಯಾಡಿಯನ್ ರಿದಮ್ ಅಲ್ವಾ, ಇಂದಾಗಿ ನಾವು ಯಾವ ಥರ ಬೇಗ ಹೇಳುವಂಥದ್ದು ಟೈಮಿಗೆ ಎಲ್ಲ. ಸೊ ಇದು ಡೈರೆಕ್ಟಾಗಿ ಏನು ಸೆಕ್ಷುವಲ್ ಮೆಚುರಿಟಿಯಲ್ಲಿ ಹೆಲ್ಪ್ ಆಗ್ತಿಲ್ಲ. ಆದರೆ ಮೆಲಟೋನಿನ್ ಈಸ್ ಇಂಡೈರೆಕ್ಟ್ಲಿ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಇನ್ ಏನು ನಮ್ಮ ಮೆನ್ಸ್ಟ್ರುವಲ್ ಸೈಕಲ್. ಆದರೆ ಇಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಬಗ್ಗೆ ಜಾಸ್ತಿ ಕೇಳ್ತಾ ಇಲ್ಲ, ಅವರು ಕೇಳ್ತಾ ಇದ್ದಾರೆ ನಾರ್ಮಲ್ ಸೆಕೆಂಡರಿ ರಿಪ್ರೊಡಕ್ಟಿವ್ ಫೀಚರ್ಸ್ ಏನಿದೆ ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಅದು ಯಾವ ಹಾರ್ಮೋನ್ ಮಾಡುವಂತಂದ್ರೆ ಡೆಫಿನೆಟ್ಲಿ ಎಸ್ಟ್ರೋಜನ್. ಓಕೆ, ಫಿಮೇಲ್ ಹಾರ್ಮೋನ್ ಎಸ್ಟ್ರೋಜನ್. ನಾವು ಕಮಿಂಗ್ ಟು ಪ್ರೊಜೆಸ್ಟಿರಾನ್. ಈ ಪ್ರೊಜೆಸ್ಟಿರಾನ್ ಪ್ರೊಡ್ಯೂಸ್ ಮಾಡುವಂಥದ್ದು ಯಾವುದು? ಕಾರ್ಪಸ್ ಲ್ಯೂಟಿಯಮ್. ಅಂದರೆ ಮೆನ್ಸ್ಟ್ರುವಲ್ ಸೈಕಲ್ ಆಗಬೇಕಾದ್ರೆ ಲ್ಯೂಟಿಯಲ್ ಫೇಸಲ್ಲಿ ಕಾರ್ಪಸ್ ಲ್ಯೂಟಿಯಮ್ ಪ್ರೊಡ್ಯೂಸ್ ಆಗುತ್ತೆ, ಅದು ಪ್ರೊಡ್ಯೂಸ್ ಮಾಡುವಂಥದ್ದು ಪ್ರೊಜೆಸ್ಟಿರಾನ್ ಅನ್ನ. ಈ ಪ್ರೊಜೆಸ್ಟಿರಾನ್ನ ಫಂಕ್ಷನ್ ಟು ಮೇಂಟೈನ್ ಪ್ರೆಗ್ನೆನ್ಸಿ, ನಾಟ್ ಎಕ್ಸಾಕ್ಟ್ಲಿ ಟು ಕಂಟ್ರೋಲ್ ದ ಸೆಕೆಂಡ್ರಿ ಸೆಕ್ಷುವಲ್ ಫೀಚರ್ಸ್ ಲೈಕ್ ಮ್ಯಾಮರಿ ಗ್ಲ್ಯಾಂಡ್, ಓವರಿಯನ್ ಫಾಲಿಕಲ್ಸ್, ಇದೆಲ್ಲ ಅದರ ಫಂಕ್ಷನ್, ಡೈರೆಕ್ಟ್ ಆಗಿ ಅಲ್ಲ. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಥರ್ಡ್ ಒನ್, ಎಸ್ಟ್ರೋಜನ್. ಮೂವಿಂಗ್ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, match the following with the column 2. Okay, column 1 column 2 ಆಗಬೇಕು. column 1 column 2. ಸೊ ತುಂಬ ಜನರಿಗೆ ಈ ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್ ಅಂತ ನೋಡಿ ಕನ್ಫ್ಯೂಸ್ ಆಗುತ್ತೆ. ನೀವೇನು ಮಾಡಿ ಅಂದರೆ ಫಸ್ಟ್ ಮಂತಿಗೆ ಎಲ್ಲರಿಗೂ ಗೊತ್ತು ಹಾರ್ಟ್ ಒಂದು ಪ್ರೊಡ್ಯೂಸ್ ಆಗಬೇಕು ಅಂತ, ಕರೆಕ್ಟಾ? ಹಾರ್ಟ್ ಪ್ರೊಡ್ಯೂಸ್ ಆಗೋದು ಫಸ್ಟ್ ಮಂತ್. ಅದಕ್ಕೆ ಅದೇ ರೀಸನಿಂದಾಗಿ ಮಗು ಬೆಳೀತಾ ಇದೆಯೋ ಇಲ್ವೋ, ಮಗು ಇದೆಯೋ ಇಲ್ವೋ ಅಂತ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಂದರೆ ಫಸ್ಟ್ ಮಂತಲ್ಲಿ ಗೊತ್ತಾಗೋದು ಹೇಗೆ? ಬೈ ದ ಹಾರ್ಟ್ ಬೀಟ್. ಸೊ ಹಾರ್ಟ್ ಫಸ್ಟ್ ಪ್ರೊಡ್ಯೂಸ್ ಆಗಬೇಕು, ದಟ್ ಈಸ್ ದ ಫಸ್ಟ್ ಮಂತ್. ಸೊ 1 ಈಸ್ ಸಿ. ಓಕೆ, 1 ಈಸ್ ಸಿ. ಸೊ ಎರಡು ಆಪ್ಷನ್ ತೋರಿಸ್ತಾ ಇದೆ, 1 ಈಸ್ ಸಿ, 1 ಈಸ್ ಸಿ ಅಂತ. ಓಕೆ, ನಾವು 6 ಮಂತ್ ನಾನು ಈ ಥರ ಮಾಡುವಂಥದ್ದು ನನಗೂ ಕೆಲವೊಮ್ಮೆ ಕನ್ಫ್ಯೂಸ್ ಆಗುತ್ತೆ. ಲೈಕ್ ನಾನು ನಿಮ್ಮ ಥರ ಇರುವಾಗ ಕನ್ಫ್ಯೂಸ್ ಆಗ್ತಾಯಿತ್ತು ನನಗೆ. ಸೊ ನಾನೇನು ಮಾಡ್ತಾಯಿದ್ದೆ ಅಂದರೆ ಈ 6th ಮಂತ್ ಬಗ್ಗೆ ನಮಗೆ ಫೀಚರ್ ಅಂತೂ ಪಕ್ಕಾ ಗೊತ್ತಿದೆ. ಯಾವುದು ತುಂಬ ಸೂಕ್ಷ್ಮವಾದಂತಹ ಒಂದು ಫೀಚರ್ ಇಲ್ಲಿ ಅಂದರೆ ಯಾವುದು ತುಂಬ ಡೆವಲಪ್ಮೆಂಟ್ ಆದಮೇಲೆ ಪ್ರೊಡ್ಯೂಸ್ ಆಗುವಂಥದ್ದು, ದಟ್ ಈಸ್ ಸಪರೇಷನ್ ಆಫ್ ಐಲಿಡ್ಸ್. ಕರೆಕ್ಟಾ? ಕಂಪೇರ್ ಮಾಡಿದ್ರೆ ಲಿಮ್ಸ್ ಡಿಜಿಟ್ಸ್ ಎಲ್ಲ ತುಂಬ ಮುಂಚೆನೇ ಆಗುತ್ತೆ. ಹೇರ್ಸ್ ಆನ್ ದ ಹೆಡ್ 5th ಮಂತಲ್ಲೇ ಆಗುತ್ತೆ, ಕರೆಕ್ಟಾ? ಇಲ್ಲೇ ಹೇಳಿಬಿಟ್ಟೆ, ಕರೆಕ್ಟಾ? ಸೊ ಸಪರೇಷನ್ ಆಫ್ ಐಲಿಡ್ಸ್ ವಿಲ್ ಹ್ಯಾಪನ್ ಇನ್ 6th ಮಂತ್. ಸೊ ಎ ಈಸ್ 4. ಎ ಈಸ್ 4 ಎಲ್ಲಿ? ಇಲ್ಲಿದೆ. ಸೊ ಕ್ಯಾನ್ ಐ ಸೇ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಫಸ್ಟ್ ಒನ್? ಓಹೋ, ಯಾ, ಕ್ಯಾನ್ ಐ ಸೇ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಫಸ್ಟ್ ಒನ್? ಹೇಳ್ಬೋದಲ್ಲ. ಸೆಕೆಂಡ್ ಈಸ್ ಡಿ. ಸೆಕೆಂಡ್ ಮಂತಲ್ಲಿ ಲಿಮ್ಸ್ ಮತ್ತು ಡಿಜಿಟ್ಸ್ ಆಗುವಂಥದ್ದು, 5th ಮಂತಲ್ಲಿ ಹೇರ್ಸ್ ಆನ್ ದ ಹೆಡ್. ಸೊ ಐ ಕ್ಯಾನ್ ಸೇ ಆನ್ಸರ್ ಇಸ್ ಫಸ್ಟ್ ಒನ್ ಬೈ ನೋಯಿಂಗ್ ಫ್ಯೂ ಆನ್ಸರ್ ಪರ್ಫೆಕ್ಟ್ಲಿ. ಕೆಲವು ನನಗೆ ಪಕ್ಕಾ ಗೊತ್ತಿತ್ತು. ಅದೇ ಥರ ನೀವು ಕನ್ಫ್ಯೂಷನ್ ಇದ್ದಾಗ ಯಾವುದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಿದೆ, ಇದು ಶ್ಯೂರ್, ಇದು ರಾಂಗ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ, ಅದನ್ನು ಫಸ್ಟಿಗೆ ಮಾರ್ಕ್ ಮಾಡ್ಕೊಳ್ಳಿ, ನಂತರ ಎಲಿಮಿನೇಷನ್ ಮಾಡಿ ಯು ಕ್ಯಾನ್ conclude the answer. Next question, KCET 2020, another question. When the fallopian tube is blocked at the ampullary region, the ovum fails to move from. So, okay. So, ನಾವೀಗ ಇಲ್ಲಿ fallopian tubeನ ಸ್ಟ್ರಕ್ಚರ್ ಮಾಡಿದ್ರೆ, okay, very vague structure, fimbriae, ಫಿಂಬ್ರಿಯೆ, ನಂತರ ಬರುವಂಥದ್ದು ಇನ್ಫಂಡಿಬ್ಯುಲಮ್,
infundibulum, ಆಂಪ್ಯುಲಾ ಇಸ್ತಮಸ್. ಸರಿಯಾದ ಸ್ಟ್ರಕ್ಚರ್ ಅಲ್ಲ ಇದು ಫೆಲೋಪಿಯನ್ ಟ್ಯೂಬ್ ಇದು. ಇಸ್ತಮಸ್. ಸೊ ಇದೆಲ್ಲರಿಗೆ ಗೊತ್ತಿದೆ, ಒಂದು ಅಂದಾಜಿದೆ ಈ ಥರ ಅಂತ ಅಲ್ವಾ. ಇವರ ಕ್ವೆಶ್ಚನ್ ಏನು, ದ ಫೆಲೋಪಿಯನ್ ಟ್ಯೂಬ್ ಇಸ್ ಬ್ಲಾಕ್ಡ್ ಎಟ್ ದಿ ಆಂಪ್ಯುಲರಿ ರೀಜನ್. ನಾವೆಲ್ಲಿ ಬ್ಲಾಕ್ ಮಾಡ್ತಾ ಇದ್ದೀವಿ, ಇಲ್ಲಿ ಬ್ಲಾಕ್ ಮಾಡ್ತಾ ಇದ್ದೀವಿ. ಓಕೆ, ಆಂಪ್ಯುಲಾ ರೀಜನಲ್ಲಿ ಏನಾಗುವಂಥದ್ದು, ಫರ್ಟಿಲೈಸೇಷನ್ ಆಗುವಂಥದ್ದು ಅಲ್ವಾ. ದ ಓವಮ್ ಫೇಲ್ಸ್ ಟು ಮೂವ್ ಫ್ರಮ್, ಈಗ ಓವಮ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗೋಕ್ಕೆ ಫೇಲ್ ಆಗುತ್ತೆ ಅಂತ. ಸೊ ನಮ್ಮ ಓವರಿ ಎಲ್ಲಿ ಇರೋದು, ಇಲ್ಲಿರೋದು, ಕರೆಕ್ಟಾ, ಓವರಿ ಇಲ್ಲಿರುವಂಥದ್ದು. ಸೊ ಓವಮ್ ಏನು ಪ್ರೊಡ್ಯೂಸ್ ಆಗುತ್ತೆ, ಆ ಓವಮನ್ನು ವಿತ್ ದ ಹೆಲ್ಪ್ ಆಫ್ ಫಿಂಬ್ರಿಯೇ, ಫೆಲೋಪಿಯನ್ ಟ್ಯೂಬಿನ ಫಿಂಬ್ರಿಯೇ ಕಲೆಕ್ಟ್ ಮಾಡುವಂಥದ್ದು, ಹೌದಾ. ಸೊ ಓವಮ್ start moving from fimbriae to infundibulum, infundibulum to ampulla, ampulla to isthmus. So ಆಂಪ್ಯುಲಾವನ್ನು ಬ್ಲಾಕ್ ಮಾಡಿದ್ರೆ ಇನ್ಫಂಡಿಬ್ಯುಲಮ್ ಟು ಇಸ್ತಮಸ್ ಬ್ಲಾಕ್ ಆಗಬೇಕು, ಇನ್ಫಂಡಿಬ್ಯುಲಮ್ ಟು ಇಸ್ತಮಸ್ ಆಗಲ್ಲ, ಕರೆಕ್ಟಾ. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಫಸ್ಟ್ ಒನ್. ಸೊ ಈ ಥರ ಕ್ವಿಕ್ ಡ್ರಾಯಿಂಗ್ ಮಾಡಿದ್ರೆ ಅಥವಾ ನಿಮಗೆ ಇದರ ಏನು ಹೇಳೋದು ಪಾತ್ವೆ ಗೊತ್ತಿದ್ರೆ, ಪಾತ್ವೆ ಆಫ್ ದಿ ಓವಮ್, ಫಿಂಬ್ರಿಯೇ, ಇನ್ಫಂಡಿಬ್ಯುಲಮ್, ಆಂಪ್ಯುಲಾ, ಇಸ್ತಮಸ್ ಈ ಥರ ಗೊತ್ತಿದ್ರೆ you can easily answer such question. Moving for the next question, 11th question, once again KCET 2020. Identify the cells represented as PQR, correct, okay, PQRS in the schematic representation of oogenesis. ಇಲ್ಲಿ ಏನಾಗುವಂಥದ್ದು, oogenesis ಆಗುವಂಥದ್ದು shown below and choose the correct option. ಸೊ ನಾವು ಪಿ ಏನು, ಕ್ಯೂ ಏನು, ಆರ್ ಏನು, ಎಸ್ ಏನು ಅಂತ ಹೇಳಬೇಕು. ಎಸ್ ಏನು, ಸೆಕೆಂಡ್ ಪೋಲಾರ್ ಬಾಡಿನೂ ಪ್ರೊಡ್ಯೂಸ್ ಆಗ್ತಾ ಇದೆ, ಹಾಗಾದರೆ ಎಸ್ ಶುಡ್ ಬಿ ಓವಮ್. ಓಕೆ, ಸೊ ಸೆಕೆಂಡ್ರಿ oocyte ವಿಲ್ ಗಿವ್ ರೈಸ್ ಟು ಸೆಕೆಂಡ್ ಪೋಲಾರ್ ಬಾಡಿ ಆ್ಯಂಡ್ ಓವಮ್. ಎಸ್ ಇಸ್ ಓವಮ್, ಪಕ್ಕಾ ಶ್ಯೂರ್ ಅಲ್ವಾ. ಪಿ ಏನು, ಇದು ಸೆಕೆಂಡ್ರಿ, ನಾವು ಕ್ವೆಶ್ಚನ್ ಯಾವುದು oocyte ಬಗ್ಗೆ, ಇದು ಸೆಕೆಂಡರಿ oocyte ಆದರೆ, ಆರ್ ಈ ಸೆಕೆಂಡ್ರಿ oocyte ಆದರೆ, ಸೆಕೆಂಡ್ರಿ oocyteನಿಂದ ತಾನೇ ಸೆಕೆಂಡ್ ಪೋಲಾರ್ ಬಾಡಿ ಮತ್ತು ಓಮ್ ಬರುವಂಥದ್ದು. ಇದು ಸೆಕೆಂಡರಿ oocyte ಆದರೆ ಕ್ಯೂ ಏನಾಗಬೇಕು, ಪ್ರೈಮರಿ oocyte ಆಗಬೇಕು, ಕರೆಕ್ಟಾ. ಸೊ ಈಗ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು, ಎಸ್ ಈಸ್ ಓವಮ್ ಅಂತ. ಎಸ್ ಈಸ್ ಓವಮ್ ಅಂತ ಎರಡು ಆಪ್ಷನ್ ತೋರಿಸ್ತಾ ಇದೆ. ಓಕೆ, ಆರ್ ಇಸ್ ಸೆಕೆಂಡರಿ oocyte ಅಂತ, ಆರ್ ಇಸ್ ಸೆಕೆಂಡರಿ oocyte, ಈ ಆಪ್ಷನ್ ರಾಂಗ್. ನಂತರ ಕಮಿಂಗ್ ಟು ಪಿ. ಸೊ ಪಿ ಈಸ್, ಒಂದು ನಿಮಿಷ, ಎಸ್ ಇಸ್ ಓವಮ್, ಆರ್ ಇಸ್ ಸೆಕೆಂಡರಿ oocyte, ಕರೆಕ್ಟು. ಪಿ ಅಲ್ಲ, ಕ್ಯೂ, ಕ್ಯೂ ಈಸ್ ಪ್ರೈಮರಿ oocyte, ಇಲ್ಲಿದೆ ನೋಡಿ ಅಲ್ವಾ. ನಂತರ ಉಳಿದದ್ದು ಯಾವುದು, ಪಿ ಏನಾಗಬೇಕು, ಓಗೋನಿಯಾ ಆಗಬೇಕು, ಬಿಕಾಸ್ ಓಗೋನಿಯಾ ಇಟ್ ಸೆಲ್ಫ್ ವಿಲ್ ಬಿ ಅಂಡರ್ಗೋಯಿಂಗ್ ಡಿವಿಷನ್, ಮೈಟೋಸಿಸ್ ಟೈಪ್ ಆಫ್ ಸೆಲ್ ಡಿವಿಷನ್ ಟು ಗಿವ್ ರೈಸ್ ಟು ಪ್ರೈಮರಿ oocyte. ಲೇಟರ್ ದ್ಯಾಟ್ ವಿಲ್ ಅಂಡರ್ಗೋ ಮಿಯೋಸಿಸ್ ಟು ಶೋ ಫೈನಲಿ ಓವಮ್. ಸೊ ಈಸಿ ಇದೆ, ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಫಸ್ಟ್ ಒನ್. ಮೂವಿಂಗ್ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಸೊ ನನ್ನ ಒಂದು ಸಜೆಷನ್ ಎಲ್ಲ ಮಕ್ಕಳಿಗೆ ಏನಂದರೆ, ಆಪ್ಷನನ್ನು ಮತ್ತೆ ನೋಡಿ. ಫಸ್ಟ್ ಆಫ್ ಆಲ್ ನೀವು ನೀಟ್ KCETಗೆ ಓದಿರಬೇಕು, ಎಲ್ಲರೂ ಓದಿರ್ತೀರ ಅಲ್ವಾ. ಸೊ ನೀವು ಆಪ್ಷನ್ಸನ್ನು ಫಸ್ಟಿಗೆ ನೋಡಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಕೆಲವೊಮ್ಮೆ ಆಪ್ಷನ್ಸ್ ರಾಂಗು ಇರೋ ಚಾನ್ಸಸ್ ಇರುತ್ತೆ. ಓಕೆ, ಸ್ಲೈಟಾಗಿ ಅಲ್ಲ, ಅದಕ್ಕೆ ಇದನ್ನು ನೀವು ಫಸ್ಟಿಗೆ ನೋಡಬೇಡಿ, ಆಪ್ಷನ್ಸನ್ನು ನೋಡಲಿಕ್ಕೆ ಹೋಗಬೇಡಿ. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ನ ನೋಡಿ, ಯಾವುದು ಎಸ್, ಯಾವುದು ಆರ್, ಯಾವುದು ಕ್ಯೂ ಅಂತ ತಿಳ್ಕೊಳ್ಳಿ. ಅದಾದಮೇಲೆ ಮ್ಯಾಚ್ ಮಾಡಿ, ಕಾನ್ಫಿಡೆನ್ಸೇ ಬೇರೆ ಆನ್ಸರ್ ಮಾಡುವಾಗ. ನೆಕ್ಸ್ಟ್ ಕ್ವೆಶ್ಚನ್, ಒನ್ಸ್ ಅಗೈನ್, KCET 2019 ಕ್ವೆಶ್ಚನ್ ಇದು. ದ ನರಿಷಿಂಗ್ ಸೆಲ್ಸ್ ಇನ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್. ಸೆಮಿನಿಫೆರಸ್ ಟ್ಯೂಬ್ಯೂಲ್ ಸ್ಟ್ರಕ್ಚರ್ ಡ್ರಾ ಮಾಡುವಾಗ ಒಂದು ಉದ್ದಗಿರೋ ಸೆಲ್ಸ್ ನಾವು ನೋಡ್ತಾ ಇದ್ವಿ, ಏನದು, ಸರ್ಟೋಲಿ ಸೆಲ್ಸ್. ಈ ಸೆಲ್ಸ್ ದೇ ಆರ್ ಏಬಲ್ ಟು ನರಿಷ್, ಗಿವ್ ದ ನರಿಶ್ಮೆಂಟ್, ನ್ಯೂಟ್ರಿಷನ್ ಟು ದ ಡೆವಲಪಿಂಗ್ ಸ್ಪರ್ಮ್, ಕರೆಕ್ಟಾ. ನಂತರ ಈ ಏನು ಬಿಫೋರ್ ಸ್ಪರ್ಮ್ಯಾಟಿಡ್ ಮೂಲಕ ಇರುತ್ತೆ ಅಲ್ವಾ ಸ್ಪರ್ಮು. ಸೊ ಈ ಸ್ಪರ್ಮ್ಯಾಟಿಡ್ ಸರ್ಟೋಲಿ ಸೆಲ್ಸ್ಗೆ ಎಂಬೆಡ್ ಆಗಿ
ನಂತರ ಸ್ಪರ್ಮ್ ಆಗುವಂಥದ್ದು, ನಂತರ ಹೊರಗೆ ಹೋಗುವಂಥದ್ದು. ಕರೆಕ್ಟಾ? ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಸರ್ಟನ್ಲಿ ಸೆಲ್ಸ್. ಮೂವಿಂಗ್ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್, 13th question. If in a normal menstruating woman, menses occur 5th April, okay, what will be expected date of ovulation? ಭಯ ಪಡ್ಕೊಳ್ಬೇಡಿ, ನಿಮಗೆಲ್ಲರಿಗೂ ಗೊತ್ತಿದೆ 1st ಏಪ್ರಿಲಿಗೆ ಒಬ್ಳು ಹುಡುಗಿ ಮೆನ್ಸಸ್ಸನ್ನು ತೋರಿಸಿದ್ರೆ, ಅಂದರೆ ದಿಸ್ ಈಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್ ಅಲ್ವಾ? 1st ಏಪ್ರಿಲಿಗಾದರೆ 14th ಏಪ್ರಿಲಿಗೆ ಓವ್ಯುಲೇಷನನ್ನು ತೋರಿಸ್ತಾಳೆ ಮೆನ್ಸ್ಟ್ರುವಲ್ ಸೈಕಲ್ ಮೂಲಕ ಅಲ್ವಾ? ಇನ್ ಮೆನ್ಸ್ಟ್ರುವಲ್ ಸೈಕಲ್. ಆದರೆ ಇಲ್ಲಿ ಕೊಟ್ಟಿರೋದೇನು 5th ಏಪ್ರಿಲ್. 5th ಏಪ್ರಿಲ್ ಆ್ಯಡ್ ಮಾಡಿ, ಒಂದು ಎಕ್ಸ್ಟ್ರಾ 5 ಆ್ಯಡ್ ಮಾಡಿ, 14 ಪ್ಲಸ್ 5 ಆ್ಯಡ್ ಮಾಡಿ ಅಲ್ವಾ? 1ಗೆ 4th ಆದರೆ 5ಗೆ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಓಕೆ, ಅದು ಅಷ್ಟೆಲ್ಲ ಅಗತ್ಯ ಇಲ್ಲ, ಅದೆಲ್ಲ ಇಲ್ಲ ಇಲ್ಲಿ, ಅಂಥದ್ದೆಲ್ಲ ಅಲ್ಲ ಇದು. ಸೊ ಸಿಂಪಲ್, 1 ಅಲ್ಲ 5. ಸೊ ಎಕ್ಸ್ಟ್ರಾ 5ಅನ್ನು ನೀವು ಇಲ್ಲಿ ಆ್ಯಡ್ ಮಾಡಿ 14ಗೆ 19 ಬರುತ್ತೆ ಅಲ್ವಾ? ಸೊ ಈ 18, 19, 20 ಇಷ್ಟರ ನಡುವೆ ಅವಳು ಓವ್ಯುಲೇಷನನ್ನು ತೋರಿಸ್ತಾಳೆ. ಓಕೆ, 18, 19th ಏಪ್ರಿಲ್ ಆರ್ 20th. ಇಲ್ಲಿ ನಮ್ಮ ಆಪ್ಷನ್ಸಲ್ಲಿ ಯಾವುದು ನಿಯರೆಸ್ಟ್ ಇದೆ ಅಂತ ನೋಡಿ. 14 ತುಂಬ ಬೇಗ ಆಯಿತು. 14th ಏಪ್ರಿಲ್ ಯಾವಾಗ? ಈ 1st ಆಫ್ ಏಪ್ರಿಲ್ ಅವಳು ಮೆನ್ಸಸ್ ತೋರಿಸಿದ್ರೆ ದೆನ್ 14th ಏಪ್ರಿಲ್ ಅಲ್ವಾ? 29th ಏಪ್ರಿಲ್ ತುಂಬ ಲೇಟ್ ಆಯಿತು. ದ್ಯಾಟ್ ಈಸ್ ಎಟ್ ದ ಇಂಪಾಸಿಬಲ್. ಕರೆಕ್ಟಾ? ಸೊ ಆನ್ಸರ್ ಏನು? 18th ಏಪ್ರಿಲ್. ಕರೆಕ್ಟಾ? ಸಿಂಪಲ್, ಟೆನ್ಷನ್ನೇ ಮಾಡ್ಕೊಳ್ಬೇಕಾಗಿಲ್ಲ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಐಡೆಂಟಿಫೈ ದ ಸೆಲ್ಸ್ ರೆಪ್ರೆಸೆಂಟೆಡ್ ಆಸ್ PQRS ಇನ್ ದ ಗಿವನ್. ಓಕೆ, ಇನ್ನೊಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಮ್ಯಾಮ್ ಇದೆಂತ ಸೇಮ್ ಅಲ್ಲ, ಇದು ಸೇಮ್ ಅಲ್ಲ. ಓಕೆ, ಓವರ್ ಕಾನ್ಫಿಡೆನ್ಸ್ ಬೇಡ. ಅದು oogenesis ಆಗಿತ್ತು, ಇದು ಸ್ಪರ್ಮ್ಯಾಟೋಜೆನೆಸಿಸ್ ಆಗಿದೆ. ಸೊ ಎಸ್ ಏನು? ಕಣ್ಣು ಮುಚ್ಚಿ ಹೇಳ್ಬೋದು ಎಲ್ಲರೂ. ಎಸ್ ಅಂದರೆ ಇದು ಸ್ಪರ್ಮ್ ಅಂತ. ಸ್ಪರ್ಮಿನ ಮುಂಚೆ, ಸ್ಪರ್ಮ್ ಪ್ರೊಡ್ಯೂಸ್ ಆಗೋಕ್ಕೂ ಮುಂಚೆ ಏನು ಪ್ರೊಡ್ಯೂಸ್ ಆಗಬೇಕು? ಸ್ಪರ್ಮ್ಯಾಟಿಡ್ ಪ್ರೊಡ್ಯೂಸ್ ಆಗಬೇಕು. ನಾನು ಆಪ್ಷನ್ ನೋಡ್ತಿಲ್ಲ, ನೀವು ನೋಡಬೇಡಿ. ಆಪ್ಷನ್ ನೋಡ್ಲಿಕ್ಕೆ ಹೋಗಬೇಡಿ ಫಸ್ಟಿಗೆ ಇದು ಬರೀರಿ, ಎಸ್ ಏನು ಆರ್ ಏನು ಅಂತ. ಓಕೆ, ಸ್ಪರ್ಮ್ಯಾಟಿಡ್ ಮುಂಚೆ ಯಾವುದು ಸ್ಪರ್ಮ್ಯಾಟಿಡನ್ನು ಕೊಡುವಂಥದ್ದು? ಅಲ್ಲಿ oogenesisಲ್ಲಿ ಯಾವುದು ಓವಮ್ ಮತ್ತು ಸೆಕೆಂಡ್ ಪೋಲಾರ್ ಬಾಡಿಯನ್ನು ಕೊಡ್ತಾ ಇತ್ತು? ಸೆಕೆಂಡರಿ oocyte. ಇಲ್ಲಿ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್. ಪಿ ಏನು? ಪ್ರೈಮರಿ ಸ್ಪರ್ಮ್ಯಾಟೋಸೈಟ್. ಇಲ್ಲಿ ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಕೊಟ್ಟಿದ್ದಾರೆ. ಸೊ ಎಸ್ ಎ ಸ್ಪರ್ಮ್. ಓಕೆ, ಸ್ಪರ್ಮ್ ಅಂತ ಕೊಟ್ಟಿಲ್ಲ, ಇಲ್ಲಿ ಎಲ್ಲೂ ಕೊಟ್ಟಿಲ್ಲ. ಅಯ್ಯೋ ಮ್ಯಾಮ್ ಏನು ಮಾಡೋದು? ಸ್ಪರ್ಮ್ಯಾಟೋಜೋವಾ ಕೊಟ್ಟಿದ್ದಾರೆ. ಸ್ಪರ್ಮ್ಯಾಟೋಜೋವಾ ಒಂದೇ, ಸೋಪ್ ಸಾಬೂನ್ ಒಂದೇ, ಸ್ಪರ್ಮ್ಯಾಟೋಜೋವಾ ಸ್ಪರ್ಮ್ ಒಂದೇ. ಸೊ ಎಸ್ ಸ್ಪರ್ಮ್ಯಾಟೋಜೋವಾ ಅಂತ ಒಂದೇ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಸೊ ಸಿಂಪ್ಲಿ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಸೆಕೆಂಡ್ ಒನ್, ಬಟ್ ಸ್ಟಿಲ್ ವಿ ವಿಲ್ ಕ್ರಾಸ್ ಚೆಕ್. ಎಸ್ ಇಸ್ ಸ್ಪರ್ಮ್ಯಾಟೋಜೋವಾ, ಆರ್ ಈಸ್ ಸ್ಪರ್ಮ್ಯಾಟಿಡ್, ಕ್ಯೂ ಈಸ್ secondary spermatocyte, P is primary spermatocyte. Sulabha. Next, the process of conversion of non-motile spermatid into a motile sperm. Okay, idondu confusing alva? Spermatogenesis andre eldrigu gottu, production of sperm from the spermatogonia, like the whole stages ಏನಿದೆ ಫುಲ್ಲು, ಅದಕ್ಕೆ ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಹೇಳ್ತಾರೆ. ಸೊ ಇದನ್ನು ಎಲಿಮಿನೇಟ್ ಮಾಡ್ತೀನಿ, ಸ್ಪರ್ಮ್ಯಾಟೋಜೆನೆಸಿಸ್, ಬಿಕಾಸ್ ಇಲ್ಲಿ ಕೇಳ್ತಿರೋದು ಬರೀ ಸ್ಪರ್ಮ್ಯಾಟಿಡ್ ಟು ಸ್ಪರ್ಮ್ ಅಥವಾ ಸ್ಪರ್ಮ್ಯಾಟೋಜೋವಾ ಅಂತ. oogenesis ಕಣ್ಣು ಮುಚ್ಚಿ ವಿ ಕ್ಯಾನ್ ಸೇ ನೋ, ನಾಟ್ ಪಾಸಿಬಲ್. ಸ್ಪರ್ಮ್ ಅಂದರೆ ಸ್ಪರ್ಮ್ ಬಂದರೆ oogenesis ಹೇಗೆ ಬರಬೇಕು ಅಲ್ವಾ? ಸ್ಪೋರೋಜೆನೆಸಿಸೇ ಹೇಳ್ತಿದ್ದೆ ನಾನು, ಸ್ಪೋರ್ ರಿಲೇಟೆಡ್, ನಾನು ಸ್ಪರ್ಮ್ ರಿಲೇಟೆಡ್ ಅಲ್ಲ ಅಂತ. ಇದು ರಾಂಗ್. ಎಲಿಮಿನೇಷನ್ ಮಾಡಿ ತಿಳ್ಕೊಂಡ್ವಿ. ಆನ್ಸರ್ ಇಸ್ ಸ್ಪರ್ಮಿಯೋಜೆನೆಸಿಸ್ ಅಂತ. ಅಂದರೆ
conversion of spermatid, which is a non-motile round oval shaped cell, conversion of such cells into sperm or spermatozoa. ಇದಕ್ಕೆ ಏನು ಹೇಳುವಂಥದ್ದು? Simply it is called as spermiogenesis. ಓಕೆ, ಇದಕ್ಕೆ ಹೇಳುವಂಥದ್ದು ಸ್ಪರ್ಮಿಯೋಜೆನೆಸಿಸ್ ಅಂತ. ಸ್ವಲ್ಪ ಕನ್ಫ್ಯೂಸ್ ಮಾಡ್ತೀನಿ. ಸ್ಪರ್ಮಿಯೇಷನ್ ಅಂದ್ರೇನು? ಈಗ ಸ್ಪರ್ಮಿಯೇಷನ್ ಅಂದ್ರೇನು? ಇನ್ನೊಂದು ಟರ್ಮ್ ಬರುತ್ತೆ, ಇಲ್ಲೆಲ್ಲಾದರೂ ಸ್ಪರ್ಮಿಯೇಷನ್ ಅಂತ ಕೊಟ್ಟಿದ್ರೆ ಗ್ಯಾರಂಟಿ ಅರ್ಧ ಜನ ರಾಂಗ್ ಮಾಡ್ತಾರೆ ಆನ್ಸರು. ಸ್ಪರ್ಮಿಯೇಷನ್ ಅಂದ್ರೇನು? ಸ್ಪರ್ಮಿಯೇಷನ್ ಅಂದರೆ ಈ ಸ್ಪರ್ಮ್ ಏನು ಪ್ರೊಡ್ಯೂಸ್ ಆಗಿದೆ ಅದು ರಿಲೀಸ್ ಆಗುವಂಥದ್ದು, ಔಟ್ ದೇ ವಿಲ್ ಬಿ ಗೋಯಿಂಗ್ ಔಟ್ ಆಫ್ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಅಲ್ವಾ, ಅದಕ್ಕೆ ಸ್ಪರ್ಮಿಯೇಷನ್ ಅಂತ ಕರೆಯುವಂಥದ್ದು. ವಿ ಹ್ಯಾವ್ ಅಪ್ಕಮಿಂಗ್ ಕ್ವೆಶನ್ಸ್ ಅಬೌಟ್ ಇಟ್. ನೆಕ್ಸ್ಟ್ ಕ್ವೆಶ್ಚನ್, several mammary ducts join to form wider structure. Several mammary duct join to form wider structure. Several mammary duct join to form wider structure. Ampulla ಅಂದ್ರೇನು? ವೈಡ್ ಸ್ಪೇಸ್ ಅಲ್ವಾ. ಸೊ ಏನಾಗಬೇಕು ಆನ್ಸರು? ಮ್ಯಾಮರಿ ಆಂಪ್ಯುಲಾ. ನೋಡಿ ಎಷ್ಟು ರಿಲೇಟೆಡ್ ಕ್ವೆಶನ್ಸ್ ಬರ್ತಾ ಇದೆ ಅಂತ. ನೀವು ಪಾಸ್ಟ್ ಪ್ರೀವಿಯಸ್ ಇಯರ್ ಕ್ವೆಶನ್ಸನ್ನು ಸಾಲ್ವ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಷ್ಟು ಇಂಪಾರ್ಟೆಂಟ್. ಸೇಮ್ ಕ್ವೆಶನ್, ಸಿಮಿಲರ್ ಕ್ವೆಶನ್ ಅಲ್ವಾ. ಸೊ ಆನ್ಸರ್ ಏನು? ಮ್ಯಾಮರಿ ಆಂಪ್ಯುಲಾ. ನೆಕ್ಸ್ಟ್ ಕ್ವೆಶನ್, ಗಿವನ್ ಬಿಲೋ ಆರ್ ಟೂ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1, the release of sperms into seminiferous tubules is called spermiation. ಅಂದರೆ the release of sperms out from the seminiferous tubule is called as spermiation. Spermiogenesis is a process of formation of sperm from spermatogonia. ನಾವು ಇದರಲ್ಲಿ ಹೇಳಬೇಕು ಯಾವ ಸ್ಟೇಟ್ಮೆಂಟ್ ಕರೆಕ್ಟು ಯಾವ ಸ್ಟೇಟ್ಮೆಂಟ್ ರಾಂಗ್ ಅಂತ. ಸ್ಪರ್ಮಿಯೇಷನ್ ಬಗ್ಗೆ ಈಗಷ್ಟೇ ಅಂದೆ ನಾನು. The release of sperms from the seminiferous tubules is called as spermiation ಅಂತ ಹೇಳಿದೆ. ಪರ್ಫೆಕ್ಟ್, ಗೊತ್ತು. ಸ್ಪರ್ಮಿಯೋಜೆನೆಸಿಸ್ ಅಂದರೆ ಏನು? ಇಸ್ ಅ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಸ್ಪರ್ಮ್ ಫ್ರಮ್ ಸ್ಪರ್ಮ್ಯಾಟೋಗೋನಿಯಾ. ಹೌದಾ? ಸ್ಪರ್ಮ್ಯಾಟೋಗೋನಿಯಾ ಹೌದಾ? ಸ್ಪರ್ಮ್ಯಾಟೋಗೋನಿಯಾದಿಂದ ಸ್ಪರ್ಮ್ ಆಗೋದಕ್ಕೆ ಸ್ಪರ್ಮಿಯೋಜೆನೆಸಿಸ್ ಅಂತ ಹೇಳೋದಾ, ಅಥವಾ ಸ್ಪರ್ಮ್ಯಾಟಿಡಿಂದ ಸ್ಪರ್ಮ್ ಆಗೋದಕ್ಕೆ ಸ್ಪರ್ಮಿಯೋಜೆನೆಸಿಸ್ ಅಂತ ಹೇಳೋದಾ? If in case if this was spermatogenesis, then it would have been correct. But ಇದು ರಾಂಗ್, ಬಿಕಾಸ್ ಅಲ್ಲಿ ಸ್ಪರ್ಮಟೋಗೋನಿಯಾ ಅಂತ ಕೊಟ್ಟಿದ್ದಾರೆ ಇನ್ಸ್ಟೆಡ್ ಆಫ್ ಸ್ಪರ್ಮ್ಯಾಟಿಡ್. ಸೊ ಏನಾಗಬೇಕು? ಸ್ಟೇಟ್ಮೆಂಟ್ 1 ಮಾತ್ರ ಕರೆಕ್ಟು, ಬಟ್ ಸ್ಟೇಟ್ಮೆಂಟ್ 2 is incorrect. So answer is going to be fourth one. Moving for the next question. NEET ಇಲ್ಲಿವರೆಗೆ, NEET ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ, 16 ಕ್ವೆಶನ್ ಅವರೆಗೆ 2018 KCET ವರೆಗೆ ಡಿಸ್ಕಸ್ ಮಾಡಿದ್ವಿ. NEET 2022 ಅಲ್ಲಿ ಒಂದು ಕ್ವೆಶನ್ ಆಲ್ರೆಡಿ ಬಂದಿದೆ ಫ್ರಮ್ ದಿಸ್ ಚಾಪ್ಟರ್. ಸೆಕೆಂಡ್ NEET 2022 ಕ್ವೆಶನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಉದ್ದುದ್ದಕ್ಕೆ ಕಾಣಿಸ್ತಾ ಇದೆ, ಭಯ ಆಗ್ತಾ ಇದೆ ಮಕ್ಕಳಿಗೆ ಈ ಥರ ಉದ್ದುದ ಕ್ವೆಶನ್ ಬಂದ ಕೂಡಲೇ ಅಲ್ವಾ. ಕಾಮಾಗಿ ಓದಿ. ಓಕೆ, ತುಂಬ ಈಸಿ ಇದೆ ಈ ಚಾಪ್ಟರು. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಫಾರ್ ಸ್ಪರ್ಮ್ಯಾಟೋಜೆನೆಸಿಸ್ but do not hold true for oogenesis? ಸ್ಪರ್ಮ್ಯಾಟೋಜೆನೆಸಿಸ್ಗೆ ಈ ಸ್ಟೇಟ್ಮೆಂಟ್ಸ್ ಕರೆಕ್ಟು, ಆದರೆ oogenesisಗೆ ಈ ಸ್ಟೇಟ್ಮೆಂಟ್ಸ್ ರಾಂಗ್ ಅಂತ. ಓಕೆ, ಲೆಟ್ಸ್ ಸಿ ದಿ ಸ್ಟೇಟ್ಮೆಂಟ್ಸ್. ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್. ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ ಬೋತ್ oogenesis ಮತ್ತು ಸ್ಪರ್ಮ್ಯಾಟೋಜೆನೆಸಿಸ್ ಕೊಡುವಂಥದ್ದು. ಇದಾಗಲ್ಲ ಅಲ್ವಾ. Differentiation of gamete occurs after completion of meiosis. ಅಂದರೆ ಮಿಯೋಸಿಸ್ ಆದಮೇಲೆ ನೋಡಿ, ಇಲ್ಲಿ ಮಿಯೋಸಿಸ್ ಆಗಿಬಿಟ್ಟಿದೆ, ಇಲ್ಲಿ ಮಿಯೋಸಿಸ್ ಆಗಿದೆ, ಸ್ಪರ್ಮ್ಯಾಟಿಡ್ ಆಗಿದೆ ಅಂದರೆ ಪ್ರೊಡ್ಯೂಸ್ ಆಗಿದೆ ಅಂದರೆ ಮಿಯೋಸಿಸ್ ಕಂಪ್ಲೀಟ್ ಆಗಿದೆ. ಇವನ್ ಆಫ್ಟರ್ ಮಿಯೋಸಿಸ್ ದೇರ್ ಇಸ್ ಗೋಯಿಂಗ್ ಟು ಬಿ ಎ ಡಿಫರೆನ್ಸಿಯೇಷನ್ ಹ್ಯಾಪನಿಂಗ್. ಏನದು ಡಿಫರೆನ್ಸಿಯೇಷನು? ಸ್ಪರ್ಮ್ಯಾಟಿಡ್ ಟು ಸ್ಪರ್ಮ್ ಹೇಳೋದು ಒಂದು ಡಿಫರೆನ್ಸಿಯೇಷನ್ ಅಲ್ವಾ, ಕರೆಕ್ಟಾ?
ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಹೇಳ್ಬೋದಾ? ಡಿಫ್ರೆನ್ಸಿಯೇಷನ್ ಆಫ್ ಗ್ಯಾಮೆಟ್ ಅಕರ್ಸ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಮಿಯೋಸಿಸ್. ಕರೆಕ್ಟ್. ಬಿ ಈಸ್ ಕರೆಕ್ಟ್. ಓಕೆ, ಇಫ್ ಬಿ ಈಸ್ ಕರೆಕ್ಟ್, ಒಂದು ಆಪ್ಷನ್ನು ಹೋಯಿತು. ಕೂಡಲೇ ರಾಂಗ್ ಅಂತ ಅಲ್ಲೇ ಹಾಕ್ಬಿಡಿ. ಮಿಯೋಸಿಸ್ ಅಕರ್ಸ್ ಕಂಟಿನ್ಯೂಸ್ಲಿ in a mitotically dividing stem cell population. Meiosis occurs continuously. ಅಂದರೆ ಮೈಟೋಟಿಕಲಿ ಡಿವೈಡಿಂಗ್ ಸ್ಟೆಮ್ ಸೆಲ್ ಏನು ಆಗಿರುತ್ತೆ ಇನ್ ಗ್ಯಾಮೆಟೋಜೆನೆಸಿಸ್, ಸ್ಪರ್ಮ್ಯಾಟೋಗೋನಿಯಾ ಅಥವಾ ಊಗೋನಿಯಾ, ಅವುಗಳಲ್ಲಿ ಮಿಯೋಸಿಸ್ ಕಂಟಿನ್ಯೂಸ್ ಆಗಿ ಆಗುವಂಥದ್ದು, ಸ್ಟಾಪೇ ಆಗಲ್ಲ. ಇದು ಎಲ್ಲಿ ಆಗುವಂಥದ್ದು? ಈ ಥರ ಸ್ಪರ್ಮ್ಯಾಟೋಜೆನೆಸಿಸಲ್ಲಿ ಆಗುತ್ತೆ. ಊಜೆನೆಸಿಸಲ್ಲಿ there is going to be arrest ಅಲ್ವಾ? ಪ್ರೊಫೇಸ್ 1 ಆಫ್ ಮಿಯೋಸಿಸ್ 1ನಲ್ಲಿ ಒಮ್ಮೆ ಎರೆಸ್ಟ್ ಆಗುತ್ತೆ, ನಂತರ ಪುನಃ ಮಿಯೋಸಿಸ್ 2 ಅಲ್ಲಿ ಎರೆಸ್ಟ್ ಆಗುವಂಥದ್ದು, ಇನ್ ಮೆಟಾಫೇಸ್ 2 ಆಫ್ ಮಿಯೋಸಿಸ್ 2 ಅಲ್ಲಿ ಪುನಃ ಎರೆಸ್ಟ್ ಆಗುವಂಥದ್ದು. ಸೊ ಇಟ್ ಇಸ್ ನಾಟ್ ಅ ಕಂಟಿನ್ಯೂಸ್ ಮಿಯೋಸಿಸ್ ಪ್ರೊಸೆಸ್. ಸೊ ಇದು ಕರೆಕ್ಟ್ ಅಂತ ಹೇಳ್ಬೋದು, ಬಿಕಾಸ್ ಇನ್ ಊಜೆನೆಸಿಸ್ ದೇರ್ ಆರ್ ಗೋಯಿಂಗ್ ಟು ಬಿ 2 ಅರೆಸ್ಟ್, ವೆರಾಸ್ ಇನ್ ದ ಕೇಸ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್ ಮಿಯೋಸಿಸ್ ಅಕರ್ಸ್ ಕಂಟಿನ್ಯೂಸ್ಲಿ. Now, it is controlled by luteinizing hormone and follicle stimulating hormone secreted by the anterior pituitary gland. Statement correct. ಆದರೆ ಇದು ಊಜೆನೆಸಿಸ್ ಹಾಗೆ ಸ್ಪರ್ಮ್ಯಾಟೋಜೆನೆಸಿಸ್ ಎರಡೂ ಕಡೆಯಲ್ಲಿ FSH LH ಆ್ಯಕ್ಷನನ್ನು ನಾವು ನೋಡ್ಬೋದು. ಸೊ ಐ ಕಾಂಟ್ ಕನ್ಸಿಡರ್ ದಿಸ್ ಆಪ್ಷನ್. ನಾವು ಲಾಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಟ್ ಈಸ್ ಇನಿಷಿಯೇಟೆಡ್ ಎಟ್ ಪ್ಯೂಬರ್ಟಿ. ಊಜೆನೆಸಿಸ್ ಎಲ್ಲಿ ಇನಿಷಿಯೇಟ್ ಆಗುತ್ತೆ? ಪ್ಯೂಬರ್ಟಿ ಅಲ್ಲ, ಇನ್ ದ ಎಂಬ್ರಿಯಾನಿಕ್ ಸ್ಟೇಜ್ ಆಫ್ ದಿ ಫೀಟಸ್ ಅಲ್ವಾ? ಆದರೆ ಸ್ಪರ್ಮ್ಯಾಟೋಜೆನೆಸಿಸಲ್ಲಿ ಇನಿಷಿಯೇಟ್ ಆಗುವಂಥದ್ದು ಡ್ಯೂರಿಂಗ್ ಪ್ಯೂಬರ್ಟಿ. ಸೊ ಈ ಸ್ಟೇಟ್ಮೆಂಟ್ ನಾನು ಕನ್ಸಿಡರ್ ಮಾಡಬಹುದು. ಬಿ ಸಿ ಇ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಮೂವಿಂಗ್ ಫಾರ್ ದ ನೆಕ್ಸ್ಟ್. At which state of life the oogenesis process is initiated? ಈಗಷ್ಟೇ ನೋಡಿದ್ವಿ oogenesis ಆಗೋದು ಎಲ್ಲಿ? ಫಿಮೇಲಲ್ಲಿ ಅಲ್ವಾ? ಫಿಮೇಲ್ oogenesis ಯಾವಾಗ ಸ್ಟಾರ್ಟ್ ಮಾಡ್ತಾಳೆ? ಇನ್ ಹರ್ ಎಂಬ್ರಿಯಾನಿಕ್ ಸ್ಟೇಜ್, ಇನ್ ಹರ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟಲ್ ಸ್ಟೇಜ್. ಅಂದರೆ ಏನು, ಮಗು ಹುಟ್ಟಕ್ಕೂ ಮುಂಚೆ ಇಫ್ ಮಗು ಎಲ್ಲಾದರೂ ಹುಡುಗಿ ಆಗಿದ್ರೆ ಅವಳ ಎಂಬ್ರಿಯಾನಿಕ್ ಸ್ಟೇಜಲ್ಲಿ ಊಜೆನೆಸಿಸನ್ನು ಸ್ಟಾರ್ಟ್ ಮಾಡಿರ್ತಾಳೆ. ಆದರೆ ಇಟ್ ವಿಲ್ ಬಿ ಅರೆಸ್ಟೆಡ್ ಇನ್ ದ ಮಿಯೋಸಿಸ್ 1. ಯಾವ ಮಿಯೋಸಿಸ್ 1ಅಲ್ಲಿ? ಪ್ರೊಫೇಸ್ 1 ಆಫ್ ಮಿಯೋಸಿಸ್ 1ಅಲ್ಲಿ ಅರೆಸ್ಟ್ ಆಗುವಂಥದ್ದು ಊಜೆನೆಸಿಸ್. ನೆಕ್ಸ್ಟ್ ಕ್ವೆಶ್ಚನ್. 2022 ನೀಟಲ್ಲಿ ಎಷ್ಟು ಬಂದಿದೆ? 2022ಅಲ್ಲಿ 1 2 3 4 5 6 ಕ್ವೆಶ್ಚನ್ ಬಂದಿದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಹೌ ಮೆನಿ ವೈ ಕ್ರೋಮೋಸೋಮ್ಸ್ ಆರ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ಪೋಲಾರ್ ಬಾಡಿ ಇನ್ ದ ಹ್ಯೂಮನ್ ಬೀಯಿಂಗ್ಸ್? ಮಕ್ಕಳೆಲ್ಲ ಫುಲ್ ರಶ್ ಮಾಡಿಕೊಂಡು ಏನು ಆನ್ಸರ್ ಮಾಡ್ತಾರೆ? ಈಗ 23 ಮಾಡ್ತಾರೆ, ಸಾರಿ 1 ಮಾಡ್ತಾರೆ. 23 ಇದರ ತುಂಬ ಕನ್ಫ್ಯೂಸಿಂಗ್. ಏನು ಸರಿಯಾಗಿ ಈ ಕ್ವೆಶ್ಚನನ್ನು ಓದಿದ್ರೆ ಏನೇನೋ ಆನ್ಸರ್ ಮಾಡಿ ಹೋಗುತ್ತೆ. ಈ ಕ್ವೆಶ್ಚನ್ ಏನು ಹೇಳ್ತಾ ಇದೆ? ಹೌ ಮೆನಿ ವೈ ಕ್ರೋಮೋಸೋಮ್? ವೈ ಕ್ರೋಮೋಸೋಮ್ ಅದು ಸೆಕೆಂಡ್ ಪೋಲಾರ್ ಬಾಡಿಯಲ್ಲಿ. ಸೆಕೆಂಡ್ ಪೋಲಾರ್ ಬಾಡಿಯಲ್ಲಿ ಯಾಕೆ ವೈ ಕ್ರೋಮೋಸೋಮ್ ಇರಬೇಕು? ಫೈನ್. ಓವಮಲ್ಲಿ ಯಾಕೆ ವೈ ಕ್ರೋಮೋಸೋಮ್ ಇರಬೇಕು? ವೈ ಕ್ರೋಮೋಸೋಮ್ ಇರುವಂಥದ್ದು ಎಲ್ಲಿ? ಇನ್ ದ ಸ್ಪರ್ಮ್ ಅಲ್ವಾ? ಓವಮಲ್ಲಿ ಎಕ್ಸ್ ಮಾತ್ರ, ನಾಟ್ ವೈ. ಅಂದರೆ ಸೆಕ್ಸ್ ಕ್ರೋಮೋಸೋಮಲ್ಲಿ ಬರೀ ಎಕ್ಸ್ ಇರುವಂಥದ್ದು ಇನ್ ಓವಮ್ ಆರ್ ಇನ್ ಪೋಲಾರ್ ಬಾಡಿ. ಸೊ ವೈ ಕ್ರೋಮೋಸೋಮ್ಸ್ ಆರ್ 0. ಆದರೆ ಕ್ರೋಮೋಸೋಮ್ಸ್ ಅಂತ ಕ್ವೆಶ್ಚನ್ ಬಂದಿದ್ರೆ ಎಷ್ಟಾಗಬೇಕು? 23 ಅಲ್ವಾ? ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋವಿಂಗ್ ಹಾರ್ಮೋನ್ಸ್ ಆರ್ ಸೆಕ್ರೀಟೆಡ್ ಇನ್ ದ ವುಮೆನ್ ಓನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ? ರಿಲ್ಯಾಕ್ಸಿನ್, ಆಕ್ಸಿಟೋಸಿನ್, HCG, HPL, ಪ್ರೊಜೆಸ್ಟಿರಾನ್ ಅಂತ ಹೇಳೋ ಹಾರ್ಮೋನು ಮೆನ್ಸ್ಟ್ರುವಲ್ ಸೈಕಲಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಬರೀ ಪ್ರೆಗ್ನೆನ್ಸಿಯಲ್ಲಿ ಅಲ್ಲ. ಆಕ್ಸಿಟೋಸಿನ್ ಲವ್ ಹಾರ್ಮೋನ್, ಇದು ಬರೀ ಪ್ರೆಗ್ನೆನ್ಸಿಯಲ್ಲಿ ಅಲ್ಲ. ಸೊ ಉಳಿದಿರೋದೇನು? ರಿಲ್ಯಾಕ್ಸಿನ್, HCG, HPL,
ACD ಹುಡುಕಿ, ACD ಇಲ್ಲಿದೆ. ಸೊ ಆನ್ಸರ್ ಏನಾಗಬೇಕು? ಫೋರ್ತ್ ಒನ್ ಆಗಬೇಕು. ಆಕ್ಸಿಟೋಸಿನ್ ಇಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಪಾರ್ಚುರೇಷನ್. ಓಕೆ, ಇದು ಬರೀ ಪ್ರೆಗ್ನೆನ್ಸಿ ಟೈಮಲ್ಲಲ್ಲ, ಬೇರೆ ಇವನ್ ಆಫ್ಟರ್ ದ ಡೆಲಿವರಿ ಆದಮೇಲೆ ವಿ ಕಾಂಟ್ ಕಾಲ್ ದ ವುಮೆನ್ ಆಸ್ ಪ್ರೆಗ್ನೆಂಟ್. ಆಗ ಪ್ರೊಡ್ಯೂಸ್ ಆಗುತ್ತೆ ಆಕ್ಸಿಟೋಸಿನ್. ಓಕೆ, ಅದರಿಂದಾಗೇ ಮಗುವಿಗೆ ಹಾಲು ಸಿಗುವಂಥದ್ದು. ಆಕ್ಸಿಟೋಸಿನ್ ಮತ್ತು ಪ್ರೊಲ್ಯಾಕ್ಟಿನಿಂದ ಹಾಲು ಸಿಗುವಂಥದ್ದು. ಸೊ ಪ್ರೆಗ್ನೆನ್ಸಿ ಎಂಡ್ ಆದಮೇಲೂ ಆಕ್ಸಿಟೋಸಿನ್ ಪ್ರೊಡ್ಯೂಸ್ ಆಗುತ್ತೆ. ದ ಕ್ವೆಶನ್ ಈಸ್ ಅಬೌಟ್ ಓನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಓಕೆ, ನೆಕ್ಸ್ಟ್, arrange the following male sex accessory ducts in the correct sequence for transport of sperms from the testes. Okay. ಈ ಕ್ವೆಶನಿಗೆ ನಮಗೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಪಾರ್ಟ್ಸ್ ಗೊತ್ತಿರಬೇಕು ಕರೆಕ್ಟಾಗಿ. ಸೊ ಫಸ್ಟ್ ಯಾವುದು ಬರುವಂಥದ್ದು? ಟೆಸ್ಟಿಸಲ್ಲಿ ನೀವು ಡಕ್ಟನ್ನು ನೋಡಿದ್ರೆ ಫಸ್ಟು ರೀಟೆ ಟೆಸ್ಟಿಸ್ ಬರುವಂಥದ್ದು. ಓಕೆ, ಫಸ್ಟು ರೀಟೆ ಟೆಸ್ಟಿಸ್. ನಂತರ ಬರುವಂಥದ್ದು ಯಾವುದು? ಆಫ್ಟರ್ ರೀಟೆ ಟೆಸ್ಟಿಸ್ ವಾಸ್ ಎಫರೆನ್ಷಿಯಾ. ಕರೆಕ್ಟಾ? ಎಫರೆನ್ಷಿಯಾ. ನಂತರ ಎಪಿಡೈಡಿಮಿಸ್. ಡಿಡೈಮಿಸ್. ನಂತರ ಬರುವಂಥದ್ದು ಯಾವುದು? ವಾಸ್ ಡಿಫರೆನ್ಸ್. ಇದಿಷ್ಟು ಡಕ್ಟು. ನಂತರ ಇಜಾಕ್ಯುಲೇಟರಿ ಡಕ್ಟ್. ಜಾಕ್ಯುಲೇಟರಿ ಡಕ್ಟ್ ನಾನು ಯಾಕೆ ಬರಿತಾ ಇದ್ದೀನಿ ಅಂದರೆ ವಿ ಆರ್ ಟಾಕಿಂಗ್ ಅಬೌಟ್ ಪಾತ್ವೇ ಅಲ್ಲ, ಇಜಾಕ್ಯುಲೇಟರಿ ಡಕ್ಟ್. ಸೊ ಬರೆಯೋಣ ಇದರ ಇದು AB. ಓಕೆ, ಸೊ ಇಲ್ಲಿ ABCD ಆಗಬೇಕು. ಓಕೆ, E. ಸೊ ಫಸ್ಟಿಗೆ ನೇಮ್ ಮಾಡೋಣ. ರೀಟೆ ಟೆಸ್ಟಿಸ್ ಇಸ್ D, ವಾಸ್ ಎಫರೆನ್ಷಿಯಾ ಇಸ್ C, ಎಪಿಡಿಡಿಮಿಸ್ is A, vas difference is E, ejaculatory duct is B. So DCAEB. DCAEB andre that is going to be third one. So answer is going to be third one. Artha aitalla hege anta. Moving to the next question. Next question. Receptors for sperm binding in mammals are present on. Andre ovum alli ಯಾವ ಆ ರಿಸೆಪ್ಟರ್ ಇರುವಂಥದ್ದು ಫಾರ್ ದ ಸ್ಪರ್ಮ್ ಬೈಂಡಿಂಗ್ ಅಂತ. ಎಲ್ಲಿರುವಂಥದ್ದು ಆ ರಿಸೆಪ್ಟರ್ ಅಂತ? ಸೊ ಸಿಂಪ್ಲಿ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಝೋನಾ ಪೆಲ್ಯೂಸಿಡಾ ಅಲ್ವಾ? ಸೊ ಕೊರೋನಾ ರೇಡಿಯೇಟಾ ಇರುತ್ತೆ ಅರೌಂಡ್ ದ ಓವಮ್, ಈ ಥರ ಅಲ್ವಾ? ಈ ಒಂದು ಲೈನ್ ಏನು ಕಾಣಿಸ್ತಾ ಇದೆ ದಟ್ ಇಸ್ ಝೋನಾ ಪೆಲ್ಯೂಸಿಡಾ. ಸೊ ವೆನ್ ದ ಸ್ಪರ್ಮ್ ಟಚಸ್ ಝೋನಾ ಪೆಲ್ಯೂಸಿಡಾ, ಆಗ ಆ ರಿಸೆಪ್ಟರ್ಸ್ ಎಲ್ಲ ಕ್ಲೋಸ್ ಆಗಿ ವಿ ಆರ್ ನಾಟ್ ಗೋನ ಟೇಕ್ ಎನಿ ಮೋರ್ ಸ್ಪರ್ಮ್. ಅಂದರೆ ಒನ್ ಸ್ಪರ್ಮ್ ಫಾರ್ ಒನ್ ಓವಮ್, ಕರೆಕ್ಟಾ? ಸೊ ಆ ಒಂದು ಸ್ಪರ್ಮ್ ಬಂದ ಕೂಡಲೇ ಔಟ್ ಆಫ್ ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್, ಆ ಒಂದು ಸ್ಪರ್ಮ್ ಬಂದ ಕೂಡಲೇ ಈ ರಿಸೆಪ್ಟರ್ ಕ್ಲೋಸ್ ಆಗುವಂಥದ್ದು. ಅಂದರೆ ಈ ಓವಮ್ ಮುಂದೆ ಏನು ಸ್ಪರ್ಮನ್ನು ತಗೊಳ್ಳಲ್ಲ ಅಂತ ಹೇಳೋ ಸಿಗ್ನಲನ್ನು ಸೆಂಡ್ ಮಾಡುವಂಥದ್ದು. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಝೋನಾ ಪೆಲ್ಯೂಸಿಡಾ ಬಿಕಾಸ್ ದ್ಯಾಟ್ ರಿಸೆಪ್ಟರ್ ಇಸ್ ಪ್ರೆಸೆಂಟ್ ಇನ್ ಝೋನಾ ಪೆಲ್ಯೂಸಿಡಾ. Next question. Which of this is not an important components of initiation of parturition in the humans? Andre for the starting or for the initiation of the delivery of the baby, ಯಾವುದು ಇಂಪಾರ್ಟೆಂಟ್ ಕಂಪೋನೆಂಟ್ ಅಲ್ಲ ಅಂತ ಕ್ವೆಶ್ಚನ್ ಕೊಟ್ಟಿದ್ದಾರೆ. ಸೊ ಏನಾಗಬೇಕು ಇದಕ್ಕೆ? ರಿಲೀಸ್ ಆಫ್ ಆಕ್ಸಿಟೋಸಿನ್ ಇಸ್ ಡೆಫಿನೆಟ್ಲಿ ನೀಡೆಡ್ ಫಾರ್ ಪಾರ್ಚುರೇಷನ್, ಎಲ್ರಿಗೂ ಗೊತ್ತು. ಇದಲ್ಲ, ಇನ್ಕ್ರೀಸ್ ಇನ್ ದ ಎಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ರೇಷಿಯೋ. ಸೊ ಈ ರೇಷಿಯೋಯಿಂದಾಗಿನೇ it is a starting point. Even before the release of oxytocin, this is the starting point for parturition. Okay, ನಂತರ ಆಕ್ಸಿಟೋಸಿನ್ ಪ್ರೊಡ್ಯೂಸ್ ಆಗುವಂಥದ್ದು. ಹಾಗೆ ಆಕ್ಸಿಟೋಸಿನ್ ಪ್ರೊಡ್ಯೂಸ್ ಆದಾಗ ನೋವು ಆಗುತ್ತೆ. ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಆರ್ ದ ಒನ್ ದಟ್ ಇಸ್ ಆ್ಯಕ್ಚುಲಿ ರೆಸ್ಪಾನ್ಸಿಬಲ್ ಫಾರ್ ದ ಪೇನ್. ಸೊ ಸಿಂಥಸಿಸ್ ಆಫ್ ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಆರ್ ಆಲ್ಸೋ ವುಡ್ ಬಿ ದೇರ್ ಡ್ಯೂರಿಂಗ್ ದ ಪಾರ್ಚುರೇಷನ್. ಅದಕ್ಕೆ ನೀವು ಡೆಲಿವರಿ ಆಗುವಾಗ
ಏನು ಹುಡುಗಿರು ಜೋರಾಗಿ ಅರ್ಚ್ಕೊಳ್ತಾರೆ ಅಲ್ವಾ, ಸೊ ಈ ರೀಸನಿಗೆ ನೋವಾಗುತ್ತೆ. ಸೊ ಯಾವ ಆನ್ಸರ್ ಇಲ್ಲಿ ರಾಂಗ್ ಅಂತ ಕ್ವೆಶ್ಚನು, ದಟ್ ಇಸ್ ಪ್ರೊಲ್ಯಾಕ್ಟಿನ್. ಪ್ರೊಲ್ಯಾಕ್ಸಿನ್ ಕಮ್ಸ್ ಇನ್ ಟು ಪಿಕ್ಚರ್ ಆಫ್ಟರ್ ದ ಡೆಲಿವರಿ ಆಫ್ ದ ಬೇಬಿ. ಓಕೆ, ಸೊ ದಟ್ ಈಸ್ ರಿಕ್ವೈರ್ಡ್ ಫಾರ್ ರಿಲೀಸಿಂಗ್ ದ ಮಿಲ್ಕ್ ಅಲ್ವಾ. ನೆಕ್ಸ್ಟ್ ಕ್ವೆಶ್ಚನ್, ಮಿಯಾಟಿಕ್ ಡಿವಿಷನ್ ಆಫ್ ದ ಸೆಕೆಂಡ್ರಿ oocyte ಇಸ್ ಕಂಪ್ಲೀಟೆಡ್. ಈ ಸೆಕೆಂಡ್ರಿ oocyte ಏನಿದೆ ಅಲ್ವಾ, ಇದರ ಮಿಯಾಟಿಕ್ ಡಿವಿಷನ್ ಕಂಪ್ಲೀಟ್ ಆಗೋದು ಯಾವಾಗ ಅಂತ ಕ್ವೆಶ್ಚನ್. ಎಟ್ ದ ಟೈಮ್ ಆಫ್ ಕಾಪ್ಯುಲೇಷನ್, ಆಫ್ಟರ್ ಝೈಗೋಟ್ ಫಾರ್ಮೇಷನ್, ಎಟ್ ದ ಟೈಮ್ ಆಫ್ ಫ್ಯೂಷನ್ ಆಫ್ ದ ಸ್ಪರ್ಮ್ ವಿತ್ ಅನ್ ಓವಮ್, ಪ್ರಯೋರ್ ಟು ಓವ್ಯುಲೇಷನ್. ಕಾಪ್ಯುಲೇಷನ್ ಅಂದ್ರೇನು, ಇಂಟರ್ಕೋರ್ಸ್. ಇಂಟರ್ಕೋರ್ಸ್ ಟೈಮಲ್ಲಿ oocyte ಏನು ಚೇಂಜಸ್ ಏನೂ ಆಗಲ್ಲ. ಆದರೆ ಇಫ್ ಇನ್ ಕೇಸ್ ಇಫ್ ದ oocyte, ಈ ಸೆಕೆಂಡ್ರಿ oocyte, if it would have been released out from the ovary, then there is chance of pregnancy ಅಲ್ವಾ. ಝೈಗೋಟ್ ಫಾರ್ಮೇಷನ್, ಆಫ್ಟರ್ ಝೈಗೋಟ್ ಫಾರ್ಮೇಷನ್ ಆದಮೇಲೆ ಝೈಗೋಟ್ ಇಸ್ ಫಾರ್ಮ್ಡ್ ಆಫ್ಟರ್ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್. ಇಟ್ಸ್ ಬೀನ್ ಫಾರ್ಮ್ಡ್ ಆಫ್ಟರ್ ಫ್ಯೂಷನ್ ಆಫ್ ಓವಮ್ ಆ್ಯಂಡ್ ದ ಸ್ಪರ್ಮ್. ಆಗ ಫುಲ್ ಎಲ್ಲ ಡಿವಿಷನ್ ಆಗಿರಲೇಬೇಕು ಅಲ್ವಾ. ಬಟ್ ಎಟ್ ದ ಟೈಮ್ ಆಫ್ ಫ್ಯೂಷನ್, ಡ್ಯೂರಿಂಗ್ ದ ಟೈಮ್, ಏನು ಟೈಮ್ ಇದೆ ವೆನ್ ದ ಸ್ಪರ್ಮ್ ಆ್ಯಂಡ್ ದ ಓವಮ್ ಈಸ್ ಗೆಟಿಂಗ್ ಫ್ಯೂಸ್ಡ್, that is when this secondary oocyte comes near to sperm, ಆ ಟೈಮಲ್ಲಿ ಸೆಕೆಂಡ್ರಿ oocyteನ ಮಿಯಾಸಿಸ್ ಕಂಪ್ಲೀಟ್ ಆಗಿ ಓವಮ್ ಆಗುವಂಥದ್ದು. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಥರ್ಡ್ ಒನ್. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋವಿಂಗ್ ಹಾರ್ಮೋನ್ ಲೆವೆಲ್ಸ್ ವಿಲ್ ಕಾಸ್ ರಿಲೀಸ್ ಆಫ್ ಓವಮ್ ಫ್ರಮ್ ದ ಗ್ರಾಫಿಯನ್ ಫಾಲಿಕಲ್. ಕಂಪ್ಲೀಟ್ಲಿ ಡೆವಲಪ್ಡ್ ಫಾಲಿಕಲ್ ಏನಿದೆ, ಗ್ರಾಫಿಯನ್ ಫಾಲಿಕಲ್, ಅದು ಬ್ರೇಕ್ಔಟ್ ಆದಾಗ ಓವಮ್ ರಿಲೀಸ್ ಆಗುವಂಥದ್ದು, ಅದಕ್ಕೆ ಓವ್ಯುಲೇಷನ್ ಅಂತ ಹೇಳುವಂಥದ್ದು ಅಲ್ವಾ. ಸೊ ಈ ಟೈಮಲ್ಲಿ ಹಾರ್ಮೋನಲ್ ಲೆವೆಲ್ ಬಗ್ಗೆ ಕ್ವೆಶ್ಚನ್ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಹಾರ್ಮೋನ್ ಲೆವೆಲ್ ವಿಲ್ ಬಿ ಕಾಸಿಂಗ್ ದ ರಿಲೀಸ್. ಯಾವ ಹಾರ್ಮೋನಿಂದ ಇದು ಓವ್ಯುಲೇಷನ್ ಆಗುವಂಥದ್ದು ಅಂತ. ಡೆಫಿನೆಟ್ಲಿ LH ಸರ್ಜ್ ಅಂತ ಕೇಳ್ಬೋದು ನೀವು. ಆದರೆ LH ಸರ್ಜ್ ಅಂದ್ರೇನು, LH ಸರ್ಜ್ ಅಂದರೆ ರೈಸ್ ಇನ್ ದ LH. ಆದರೆ ಇಲ್ಲೇನು ಕೊಟ್ಟಿದ್ದಾರೆ, ಉಲ್ಟಾ ಕೊಟ್ಟಿದ್ದಾರೆ, ಲೋ ಕಾನ್ಸಂಟ್ರೇಷನ್ ಆಫ್ LH ಅಂತ, ವಿಚ್ ಇಸ್ ರಾಂಗ್ ಅಲ್ವಾ. High concentration of progesterone. Progesterone will be produced when this Graafian follicle will be converted into corpus luteum. ಅದು ತುಂಬ ನಂತರ ಆಗುವಂತಹ ಪ್ರೋಸೆಸ್ ಇದು ಅಲ್ವಾ. ಆದರೆ ಹೈ ಕಾನ್ಸಂಟ್ರೇಷನ್ ಆಫ್ ಎಸ್ಟ್ರೋಜನ್, LH ಸರ್ಜ್ ಆಗುವಾಗ ಕಾನ್ಸಂಟ್ರೇಷನ್ ಆಫ್ ಎಸ್ಟ್ರೋಜನ್ ಜಾಸ್ತಿ ಇರುತ್ತೆ. ದ್ಯಾಟ್ ವಿಲ್ ಬಿ ಕಾಸಿಂಗ್ ಫಾರ್ ಓವ್ಯುಲೇಷನ್. ಮೂವಿಂಗ್ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್, ಮ್ಯಾಚ್ ದ ಫಾಲೋವಿಂಗ್ ಕಾಲಮ್ಸ್, ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್. ಕಾಲಮ್ 1, ಕಾಲಮ್ 2 ಕೊಟ್ಟಿದ್ದಾರೆ. ಫಸ್ಟಿಗೆ ಆಪ್ಷನ್ಸ್ ನೋಡಬೇಡಿ, ಮ್ಯಾಚ್ ಮಾಡ್ತಾ ಹೋಗಿ. ಲೇಡಿಗ್ ಸೆಲ್, ಲೇಡಿಗ್ ಸೆಲ್ಸ್ ವಿಲ್ ಬಿ ರಿಲೀಸಿಂಗ್ ಆಂಡ್ರೋಜನ್ ಅಂದರೆ ಟೆಸ್ಟೋಸ್ಟಿರಾನ್, ಕರೆಕ್ಟಾ. ಪ್ಲಾಸೆಂಟಾ, ದೆರ್ ಆರ್ ಫ್ಯೂ ಪ್ಲಾಸೆಂಟಲ್ ಹಾರ್ಮೋನ್ಸ್, HCG, HPL ಎಲ್ಲ. ಓಕೆ, ಹ್ಯೂಮನ್ ಕೊರಿಯಾನಿಕ್ ಗೋನಾಡೋಟ್ರೋಪಿನ್ ಇಸ್ ಪ್ರೊಡ್ಯೂಸ್ಡ್ ಫ್ರಮ್ ಪ್ಲಾಸೆಂಟಾ. ಝೋನಾ ಪೆಲುಸಿಡಾ ಇಸ್ ಅ ಲೇಯರ್ ಆಫ್ ದಿ ಓವಮ್, ಗೊತ್ತಿದೆ. ಉಳಿದದ್ದು ಯಾವುದು, ಬಲ್ಬೋ ಯುರೇಥ್ರಲ್ ಗ್ಲ್ಯಾಂಡ್, ವಿಚ್ ಇಸ್ ದ ಗ್ಲ್ಯಾಂಡ್, accessory gland present in the male reproductive system, that is going to help in lubrication of the penis. So ಈಗ let's try answering the question. A is 2, A is 2, ಇಲ್ಲಿದೆ, A is 2, ಕರೆಕ್ಟಾ. Zona pellucida is 3, B is 3, C is 4, D is 1. So ಏನಾಗಬೇಕು ಆನ್ಸರು? ಆನ್ಸರ್ is supposed to be third one. ನೆಕ್ಸ್ಟ್ ಕ್ವೆಶ್ಚನ್ ಅನ್ನು ನೋಡೋಣ. ಇನ್ ಹ್ಯೂಮನ್ ಬೀಯಿಂಗ್ಸ್ ಎಟ್ ದ ಎಂಡ್ ಆಫ್ 12th ವೀಕ್, 12th ವೀಕ್ ಅಂದರೆ ಎಷ್ಟಾಯಿತು? ಫಸ್ಟ್ ಟ್ರೈಮಿಸ್ಟರ್ ಆಯಿತು, ಅಂದರೆ ಫಸ್ಟ್ 3 months, ಕರೆಕ್ಟಾ, ಆಫ್ ಪ್ರೆಗ್ನೆನ್ಸಿ. ದ ಫಾಲೋವಿಂಗ್ ಈಸ್ ಒಬ್ಸರ್ವ್ಡ್. ಏನಾಗುವಂಥದ್ದು ಇಲ್ಲಿ ಡ್ಯೂರಿಂಗ್ ದ ಫಸ್ಟ್ ಟ್ರೈಮಿಸ್ಟರ್ 12th ವೀಕಲ್ಲಿ? ಈ ಫಸ್ಟ್ ಟ್ರೈಮಿಸ್ಟರಲ್ಲಿ ಆಲ್ಮೋಸ್ಟ್ ಆಲ್ ದ ಇಂಪಾರ್ಟೆಂಟ್ ಮೇಜರ್ ಆರ್ಗನ್ಸ್, ಹಾರ್ಟ್ ಇರ್ಬೋದು ಅಥವಾ ಈ ಥರ ಕೆಲವು ಆರ್ಗನ್ಸ್ ಎಲ್ಲ ಫಾರ್ಮ್ ಆಗಬೇಕು. ಓಕೆ, ಸೊ ಇದಕ್ಕೆ ಡ್ಯೂರಿಂಗ್ ದ 12th ವೀಕ್, ಡ್ಯೂರಿಂಗ್ ದ ಫಸ್ಟ್ ಟ್ರೈಮಿಸ್ಟರ್ ವಿ ವಿಲ್ ಬಿ ಸೀಯಿಂಗ್ ದೀಸ್ ಡೆವಲಪ್ಮೆಂಟ್ಸ್. ಮತ್ತು ಹೆಡ್ ಕವರ್ಡ್ ವಿತ್ ಹೇರ್ಸ್ ಅದೆಲ್ಲ ನಂತರ ಬರುವಂಥದ್ದು ನಾವು ನೋಡಿದ್ವಿ. ಮೂಮೆಂಟ್ ಆಫ್ ದ ಫೀಟಸ್ 5th month ಒನ್ಸ್ ಅಗೈನ್, ಐಲಿಡ್, ಐ ಲ್ಯಾಶಸ್ ಎಲ್ಲ ತುಂಬ ನಂತರ.
Again, simple question. Moving for the next NEET PYQ. Select the correct option of haploid cells. ಈ ಆಪ್ಷನ್ಸ್ ಅಲ್ಲಿ ಹ್ಯಾಪ್ಲಾಯ್ಡ್ ಸೆಲ್ಸ್ ಅನ್ನು ನೀವು ಚೂಸ್ ಮಾಡಬೇಕು ಅಂತ ಕ್ವೆಶ್ಚನ್ ಆಗಿದೆ. ಲೆಟ್ ಸ್ಟಾರ್ಟ್ ಎಲಿಮಿನೇಟಿಂಗ್. ಕಣ್ಣು ಮುಚ್ಚಿ, ಇದು ರಾಂಗ್ ಅಂತ ಹೇಳ್ಬೋದು, ಯಾಕಂದರೆ ಪ್ರೈಮರಿ oocyte ಈಸ್ ಡಿಪ್ಲಾಯ್ಡ್. ಕರೆಕ್ಟಾ? ನಂತರ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಸಹ ಡಿಪ್ಲಾಯ್ಡ್. ಇದು ರಾಂಗು. ಸ್ಪರ್ಮ್ಯಾಟೋಗೋನಿಯಾ ದೊಡ್ಡ ಡಿಪ್ಲಾಯ್ಡ್ ಸೆಲ್ಲು. ಎಲಿಮಿನೇಷನಲ್ಲೇ ನಾವು ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಸೆಕೆಂಡ್ ಒನ್ ಅಂತ. ಅಂದರೆ ಸೆಕೆಂಡ್ರಿ ಸ್ಪರ್ಮೆಟೋಸೈಟ್, ಸೆಕೆಂಡ್ರಿ oocyte, ಫಸ್ಟ್ ಪೋಲಾರ್ ಬಾಡಿ, ಓವಮ್, ಸೆಕೆಂಡ್ ಪೋಲಾರ್ ಬಾಡಿ, ಇವುಗಳೆಲ್ಲ ಏನು? ಹ್ಯಾಪ್ಲಾಯ್ಡ್ ಸೆಲ್ಸ್. ಸಿಂಪಲ್. ನೆಕ್ಸ್ಟ್ ಕ್ವೆಶ್ಚನ್. Match the following columns and select the correct option. Again, don't go to see the option. Let's first match the following. Ovary, placenta, corpus luteum, Leydig cell. Leydig cell repetition. D is 3. D is 3. ನೋಡಿ, D is 3. ಇದೊಂದೇ ಆಪ್ಷನ್ D is 3 ಅಂತ ಹೇಳ್ತಾ ಇದೆ. ಹೀಗೂ ಸುಮ್ಮನೆ ಆನ್ಸರ್ ಮಾಡ್ಬೋದು, ಜಾಸ್ತಿ ಆಪ್ಷನ್ಸ್ ನೋಡ್ದೇ ಆನ್ಸರ್ ಮಾಡ್ಬೋದು ಅಲ್ವಾ. ಡಿ ಹೇಳೋದು 3 ಒಂದೇ ಆಪ್ಷನಲ್ಲಿ ಇರೋವಂಥದ್ದು. ಆದರೂ ನಾವು ನೋಡೋಣ ಬೇರೆ ಆಪ್ಷನ್ಸನ್ನು, ಬೇರೆ ಮ್ಯಾಚ್ ದ ಫಾಲೋವಿಂಗ್ ಮಾಡೋಣ. ಪ್ಲಾಸೆಂಟಾ ವಿಲ್ ಬಿ ರಿಲೀಸಿಂಗ್ ಹ್ಯೂಮನ್ ಕೊರಿಯಾನಿಕ್ ಗೋನಾಡೋಟ್ರೋಪಿನ್ ಹಾರ್ಮೋನ್. ಓವರಿ ವಿಲ್ ಬಿ ಏಬಲ್ ಟು ಪ್ರೊಡ್ಯೂಸ್ ಬೋತ್ ಎಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟಿರಾನ್, ಬಿಕಾಸ್ ಓವರಿಯಲ್ಲಿ ಎಸ್ಟ್ರೋಜನ್ ಪ್ರೊಡ್ಯೂಸ್ ಆಗೋದು ನಾರ್ಮಲು. ಓವರಿಯಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು ಯಾವುದು? ಕಾರ್ಪಸ್ ಲ್ಯೂಟಿಯಮ್. ಕಾರ್ಪಸ್ ಲ್ಯೂಟಿಯಮ್ ಆಲ್ಸೋ ಪ್ರೊಡ್ಯೂಸಸ್ ಪ್ರೊಜೆಸ್ಟಿರಾನ್. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಫೋರ್ತ್ ಒನ್. ನೆಕ್ಸ್ಟ್ ಕ್ವೆಶ್ಚನ್. ಮ್ಯಾಮ್ 30 ಕ್ವೆಶ್ಚನ್ ಆಯ್ತಲ್ಲ, ಕೆಲವು ಕ್ವೆಶ್ಚನ್ಸನ್ನು ನಾನು ಆಲ್ರೆಡಿ ಕ್ಲಾಸ್ ಆಗ್ತಾ ಇರುವಾಗ ಕೊಟ್ಟಿದ್ದೀನಿ. ಡಿ ಪಿ ಪಿಯಲ್ಲೂ ಒಂದೆರಡು ಕೊಟ್ಟಿರ್ಬೋದು. ಸೊ ಐ ಡಿಡ್ ನಾಟ್ ವಾಂಟೆಡ್ ಟು ರಿಪೀಟೆಡ್ಲಿ ಗಿವ್ ದ ಸೇಮ್ ಕ್ವೆಶ್ಚನ್. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ಕ್ವೆಶ್ಚನ್ಸನ್ನು ಹಾಕಿದ್ದೀನಿ, ನಿಮಗೆ ಸಿಟ್ಟು ಬರಬಾರ್ದು, ಮೋಸ ಆಗಬಾರ್ದು ಅಂತ. ನೋ ನ್ಯೂ ಫಾಲಿಕಲ್ಸ್ ಡೆವಲಪ್ ಇನ್ ದ ಲ್ಯೂಟಿಯಲ್ ಫೇಸ್ ಆಫ್ ದ ಮೆನ್ಸ್ಟ್ರುವಲ್ ಸೈಕಲ್ ಬಿಕಾಸ್. ಯಾಕೆ ಲಾಸ್ಟ್ ಸ್ಟೇಜ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್ ಲ್ಯೂಟಿಯಲ್ ಫೇಸಲ್ಲಿ ನ್ಯೂ ಫಾಲಿಕಲ್ಸ್ ಪ್ರೊಡ್ಯೂಸ್ ಆಗಲ್ಲ ಅಂತ ಕ್ವೆಶ್ಚನ್. ಫಾಲಿಕಲ್ಸ್ ಡು ನಾಟ್ ರಿಮೇನ್ ಇನ್ ದ ಓವರಿ ಆಫ್ಟರ್ ಓವ್ಯುಲೇಷನ್. ಓಕೆ. FSS ಲೆವೆಲ್ಸ್ ಆರ್ ಹೈ ಇನ್ ದ ಲ್ಯೂಟಿಯಲ್ ಫೇಸ್. ಯಾಕೆ? LH ಲೆವೆಲ್ ಆರ್ ಹೈ ಇನ್ ದ ಲ್ಯೂಟಿಯಲ್ ಫೇಸ್. LH ಲೆವೆಲ್, FSS ಲೆವೆಲ್ ಹೈ ಇದ್ದರೆ ಲ್ಯೂಟಿಯಲ್ ಫೇಸಲ್ಲಿ ಓವ್ಯುಲೇಷನಲ್ಲಿ ಏನಾಗಬೇಕು ಅಲ್ವಾ? ಓವ್ಯುಲೇಷನಲ್ಲಿ ಇದು ಹೈ ಇರುವಂಥದ್ದು, ನಾಟ್ ಡ್ಯೂರಿಂಗ್ ದ ಲ್ಯೂಟಿಯಲ್ ಫೇಸ್. ಕರೆಕ್ಟಾ? ಸೊ ಏನು ಉಳಿದಿರುವಂಥದ್ದು ಆನ್ಸರ್? ಫೋರ್ತ್ ಒನ್. ಸೊ ಬೇಸಿಕಲಿ ಯಾವಾಗ ನಮ್ಮ ಈ ಫಾಲಿಕಲ್ಸ್ ಪ್ರೊಡ್ಯೂಸ್ ಆಗುವಂಥದ್ದು? ವೆನ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇಸ್ ಗೆಟಿಂಗ್ ಪ್ರೊಡ್ಯೂಸ್ಡ್. ಆದರೆ FSH ಇಲ್ಲ, FSH ಲೆವೆಲೇ ಲೋ. ಸೊ ದಟ್ಸ್ ವೈ ದಿ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಫೋರ್ತ್ ಒನ್. ನೆಕ್ಸ್ಟ್. So we have discussed approximately 30 questions, super 30 questions from NEET and CET. ಇದೆಲ್ಲ ರಿಪೀಟ್ ಆಗೋ ಚಾನ್ಸಸ್ ಇದೆ ನಿಮ್ಮ ಅಪ್ಕಮಿಂಗ್ NEET CET ಅಲ್ಲಿ. That's all for today. Let's meet in the coming video. Until then, bye bye.